Fine. Good afternoon. Good afternoon or good evening. You people are in confusion what to wish. Whether I should wish good afternoon or good evening. What we will wish? Good night. ಏನೋ ಹೇಳ್ತಿರ್ತಾನ ಈಗ ಆಲ್ಮೋಸ್ಟ್ ಈಗ ಮಲ್ಕೊಂಡೇ ಬಿಡ್ತೀರ ಅನ್ಸುಬ್ರು ಅಲ್ವಾ? Okay. What did we discuss in the previous class? Articles and parts of speech we discussed in the previous class. Okay, what are the articles? Keep it, catch it, hold it. Okay, articles are nothing but the words which are used before a noun. So, ಪದಗಳು ಅಂದ್ರೆ noun, ನಾಮ ಪದದ ಮುಂದೆ ಬಳಸುವಂತ ಪದಗಳನ್ನ ನಾವು ಆರ್ಟಿಕಲ್ಸ್ ಅಂತ ಹೇಳ್ತೇವೆ. ಸೊ ಆರ್ಟಿಕಲ್ಸ್ ಯಾವ್ಯಾವ್ದು ಎರಡು ತರ ವಿಧಗಳಿವೆ ಅಂತ ನೋಡಿದ್ವಿ. ಯಾವ್ದಾವು ಎರಡು ತರ ವಿಧಗಳು? ಡೆಫಿನೆಟ್ ಅಂಡ್ ಇಂಡೆಫಿನೆಟ್. ಸೊ ಇಂಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಯಾವ ಪದಗಳು ಬರುತ್ತದೆ? ಎ ಅಂಡ್ ಆನ್. ಎ ಯಾವಾಗ ಯೂಸ್ ಮಾಡ್ತೀವಿ? ಬಿಫೋರ್ ಕಾನ್ಸನೆಂಟ್ಸ್. ಆನ್ ಯಾವಾಗ ಯೂಸ್ ಮಾಡ್ತೀವಿ? ಬಿಫೋರ್ ವರ್ಬಲ್ಸ್. ಓಕೆ, ದ ಯಾವಾಗ ಯೂಸ್ ಮಾಡ್ತೀವಿ? ಡೆಫಿನೆಟ್ ಆರ್ಟಿಕಲ್ ಫಾರ್ ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್ ಪರ್ಸನ್ಸ್ ಅಂತ ಹೇಳಿದ್ವಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಸ್ಟಾರ್ಟ್ ಮಾಡಿ ಐ ಥಿಂಕ್ ಎರಡನ್ನ ಕಂಪ್ಲೀಟ್ ಮಾಡಿದ್ದೆ, ನೌನ್ ಮತ್ತೆ ಪ್ರನೌನ್ ಅನ್ನ. ಹೌದಾ? ಸೊ ಇಲ್ಲಿ ಕೆಲವು ಎಕ್ಸರ್ಸೈಸ್ ಕ್ವೆಶ್ಚನ್ಸ್ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಲಿ ಅನ್ಬಿಟ್ಟು ಹಾಕಿದೀನಿ. MCQs ಅಲ್ಲಿ ಬರ್ಬೋದು ಈ ರೀತಿಯ ಪ್ರಶ್ನೆಗಳು. ಸೊ ವಿಲ್ ಸಿ ವೆದರ್ ಯು ವಿಲ್ ಆನ್ಸರ್ ಆರ್ ನಾಟ್. ಓಕೆ, ಸೊ fill in the blanks with a, an or the articles. ಅರ್ಥ ಆಗ್ತಿದ್ಯಾ? ಬಿಟ್ಟು ಸ್ಥಳಗಳನ್ನ ತುಂಬಿ ಯಾವ್ದ್ರಿಂದ ಅಲ್ವಾ? ಆರ್ಟಿಕಲ್ಸ್ ಗಳಿಂದ ತುಂಬಬೇಕು. ಸೊ ಫಸ್ಟ್ ಒನ್ ನೋಡಿ, ಐ ಸಾ ಡ್ಯಾಶ್ ಎಲಿಫೆಂಟ್ ಇನ್ ದ ಝೂ. ಸೊ ಏನಾಗುತ್ತೆ ಅಲ್ಲಿ? ಆನ್ ಎಲಿಫೆಂಟ್. ವೈ ಆನ್ ಎಲಿಫೆಂಟ್? ಬಿಫೋರ್ ದ ವೆವೆಲ್ ಸೌಂಡ್. ಶಿ ಇಸ್ ಡ್ಯಾಶ್ ವುಮನ್. ಆನ್ ಯಾಕೆ? ಹಾನೆಸ್ಟ್. ಇಲ್ಲಿ ಮೇಡಮ್ ಇಲ್ಲಿ ಕಾನ್ಸನೆಂಟ್ ಇದೆ, ಹೌದಾ? ಹೆಚ್ಚು ಕಾನ್ಸನೆಂಟ್ ಇದೆ ಅಂದ್ರೂ ನೀವ್ ಯಾಕೆ ಆನ್ ಆಗ್ತಿದ್ರಿ ಅಂದ್ರೆ, ನಾನು ಹೇಳಿದ್ನಲ್ಲ, ಆನ್ ಅನ್ನೋದನ್ನ ಕೇವಲ ಎ ಇ ಐ ಓ ಯು ಪದಗಳಿಗೆ ಅಷ್ಟೇ ಅಲ್ಲ, ಉಚ್ಚಾರಣೆ ಮಾಡ್ಬೇಕಾದಾಗ್ಲೂ ಕೂಡ ನಮಗೆ ವೆವೆಲ್ ಸೌಂಡ್, ವೆವೆಲಿನ ಶಬ್ದಗಳು ಬಂತು ಅಂದಾಗ ನಾವು ಆನ್ ಅನ್ನ ಹಾಕ್ತಿವಿ. ಇಲ್ಲಿ ಹೆಚ್, ಹಾನೆಸ್ಟ್. ಹೋ ಪ್ರೊನೌನ್ಸಿಯೇಷನ್ ಇದೆ, ಓ ಫಾರ್ ಹಾ ಅಲ್ವಾ? ಸೊ ಅದಕ್ಕೋಸ್ಕರ ವಿ ವಿಲ್ ಬಿ ಪುಟಿಂಗ್ ಆನ್. He bought a new bicycle yesterday. Dash sun rises in the east. The sun rises in the east. ಯಾಕಂದ್ರೆ sun ಅನ್ನೋದು ಪರ್ಟಿಕ್ಯುಲರ್ ಅಲ್ವಾ? The sun. I need an umbrella. We visited the Taj Mahal. So Taj Mahal or Taj Mahal is your which type of noun? So types of noun discuss ಮಾಡಿದ್ವಲ್ಲ. ಹಾ, ವೆರಿ ಗುಡ್. ಪ್ರಾಪರ್ ನೌನ್, ಪರ್ಟಿಕ್ಯುಲರ್ ಆಗಿ ಅವರಿಗೆ ನಾಮಕರಣ ಮಾಡಿದ್ದು ಅಲ್ವಾ? ಯಾರು ನಾಮಕರಣ ಮಾಡಿದ್ದ ತಾಜ್ ಮಹಲ್ಗೆ? ಇತಿಹಾಸದವ್ರು ಯಾರಿದ್ದೀರಿ? ಹಾ, ಯಾರಿಗೋಸ್ಕರ? ಪರವಾಗಿಲ್ಲ. She has a pet dog. He is an engineer. Please close the window. I ate an apple and a banana. Okay na? ಅಯ್ಯೋ, ಅದು PPT ಬರುತ್ತಲ್ವಾ, ಮತ್ತೆ ಫೋಟೋ ತಗೋತೀರಿ? ಫೋಟೋ ಅಲಾವಿಲ್ವಲ್ಲ? ಇಲ್ರಿ ಮೇಡಮ್, ಫೋಟೋ ಅಲ್ಲ ಇಲ್ಲ, ಸರ್ ಬೈತಾರ. ಇಡ್ರಿ, ಫೋನ್ ಬಂದ್ಬಿಡ್ರಿ, ಫೋಟೋ ಅಲ್ಲ ಇಲ್ಲ. ಓಕೆ, ಐ ಹ್ಯಾವ್. ಇಲ್ಲಿ ನೋಡಿ, ಸೆಂಟೆನ್ಸ್ ರೆಕ್ಟಿಫಿಕೇಶನ್ ಆಫ್ ಸೆಂಟೆನ್ಸ್ ಅಂತ ಹೇಳಿದ್ದೆ. ಎರರ್ ಐಡೆಂಟಿಫಿಕೇಶನ್ ಅಥವಾ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂತ ಹೇಳಿದ್ದೆ. ಆ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಥವಾ ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ಏನಿರುತ್ತದ? ವಾಟ್ ವಿಲ್ ಬಿ ದೇರ್? ಸೊ ವಾಕ್ಯ ಸೆಂಟೆನ್ಸ್ ಅಲ್ಲಿ ನಾನು ಹೇಳಿದ್ದೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಆರ್ಟಿಕಲ್ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಆರ್ಟಿಕಲ್ನೇ ಕೊಟ್ಟಿರಲ್ಲ. ಅರ್ಥ ಆಗ್ತಿದ್ಯಾ? ವರ್ಬ್ ಮಿಸ್ಟೇಕ್ ಆಗಿರ್ಬೋದು, ವರ್ಬ್ ಅಗ್ರಿಮೆಂಟ್ ಅಂತ. ಪ್ರಿಪೋಸಿಷನ್ ಅದು ಮಿಸ್ಟೇಕ್ ಆಗಿರ್ಬೋದು, ರಿಬಂಡೆನ್ಸಿ ಇರುತ್ತೆ.
ಇಲ್ಲ ಜಂಬಲ್ ಸೆಗ್ಮೆಂಟ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಅದೇ ರೀತಿಯ ಒಂದು 4 ಕ್ವೆಶನ್ಸ್ ಅನ್ನ ನಿಮ್ಗೆ ಹಾಕಿದ್ದೀನಿ. ರೀರೈಟ್ ವಿತ್ ಕರೆಕ್ಟ್ ಆರ್ಟಿಕಲ್ಸ್ ಅಂತ ಇದೆ. ಅಂದ್ರೆ ಇಲ್ಲಿ ಆರ್ಟಿಕಲ್ ಕೊಟ್ಟಿದಾರೋ ಕೊಟ್ಟಿಲ್ವೋ, ಕೊಟ್ಟಿದ್ರೆ ಕರೆಕ್ಟ್ ಆಗಿದೆಯೋ ಇಲ್ವೋ, ಕೊಟ್ಟಿಲ್ಲ ಅಂದ್ರೆ ಎಲ್ಲಿ ಯಾವ ಜಾಗದಲ್ಲಿ ನೀವು ಆರ್ಟಿಕಲ್ ಅಂದ್ರೆ ಪದಗಳನ್ನ ಹಾಕಬೇಕನ್ನೋದನ್ನ ನೋಡ್ಬೇಕು. ಐ ಹ್ಯಾವ್ ಅ ಬುಕ್. ಸೊ ವಾಟ್ ಇಸ್ ದ ಸೆಂಟೆನ್ಸ್? ಐ ಹ್ಯಾವ್ ಅ ಬುಕ್. ಯಾಕೆ ಐ ಹ್ಯಾವ್ ದಿ ಬುಕ್ ಅನ್ನಕ್ ಆಗ್ತಿಲ್ಲ? Because we don't know which book, which type of book, which is a particular book. So I'm introducing for the first time. I'm telling you all that I have a book. She is a teacher. Teacher ಅನ್ನೋದು ಯಾವ ತರದ noun? Types of noun ಅಲ್ಲಿ ಓದಿದ್ವಲ್ಲ, ಯಾವ ತರದ noun? Teacher. ನೋಡಿ, types of noun ಮರ್ತೋದ್ರೆ ಹೆಂಗೆ? MCQ question, identify the nouns ಅಂದಾಗ then it's a common noun. I saw an owl in a tree. The sun is very bright today. We visited the museum yesterday. So articles again, extra questions hakidini. She bought dash orange from the market. An orange. He is. Why? You idella. Yav sound? University. Consonant sound. We saw an eagle flying in the sky. The earth. I found an old coin. Please give me a pen. She wants to be. He waited for an hour. We visited. Again, adeda. Okay, the museum. We visited the museum near our town. She has a cat and a dog. He is an interesting novel. They live in a small village. I needed. She ate. The moon. He saw. Choose the correct article. ಈಗ ಹೇಳಿ ನೀವೇ. What article should be there? Okay, an apple a day keeps the doctor away. The tiger is a wild animal. Okay, ಈಗ ಮ್ಯಾಥ್ಸ್ ಅಲ್ಲಿ ಸಾಕು, ಒಬ್ಬೊಬ್ಬರಾಗಿ ನೋಡೋಣ. ಗುಂಪಲ್ಲಿ ಎಲ್ಲರೂ ಗೋವಿಂದ ಅಂತೀರಾ, ಸಾಕು. He is an university student. ಏನ್ ಮಿಸ್ಟೇಕ್ ಆಗಿದೆ? He is a university student. I saw elephant in the zoo. ಈಗ ಎಲ್ಲರಿಗಪ್ಪ ಮೇಡಮ್, the Mount Everest is the highest peak. The Mount Everest is the highest peak. Highest ನಾಗ ಮಿಸ್ಟೇಕ್ ಆಗ್ಯದ. ಯಾಕ ಹೇ highest peak? ಈಸ ಬಂದದಲ್ಲ, ಅದು ಸಲುವಾಗಿ. Okay. She is a. He waited for an hour. Is that clear? I saw
ಯಾವ ಬಾಯ್? A boy, because we don't know ಯಾವ boy. So a boy. She is. Who is an excellent teacher? ಬೇಡ. Dash. Okay, the sun sets. We visited the Red Fort. ಅರ್ಥ ಆಗ್ತಿದೆಯಾ ಈಗ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನಿಮ್ಗೆ ತಿಳಿಲಿ ಅನ್ಬಿಟ್ಟು ಕನ್ನಡದಲ್ಲಿ ಕೂಡ ಹಾಕಿದ್ದೀನಿ. ಓಕೆ, ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಹೌ ಮೆನಿ ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ವಿ ಹ್ಯಾವ್. ಸೊ ಪರ್ಮಿಷನ್ ಕೇಳಿಕೊಂಡು ತಗೊಳ್ಳಿ, ಬಿಕಾಸ್ ನನಗೆ ನೀವ್ ಮಾಡ್ಕೊಂಡ್ಬಿಟ್ಟು ಬರ್ಲಾರ್ದವ್ರಿಗೆಲ್ಲ ಹಾಕ್ಬಿಟ್ರೆ ಬೇರೆಯವರಿಗೆಲ್ಲ ಅಂದ್ರು ಬೇಡಮ್ಮ ಸುಮ್ನೆ, ಯಾಕೆ ನನ್ಗೊಂದ್ಸತಿ ಅಂದಾರ ಅದ್ರ ಸಲುವಾಗಿ. ಅವ್ರ ಪರ್ಮಿಷನ್ ತಗೊಳ್ಳಿ, ಅವ್ರು ಅಲೌ ಮಾಡಿದ್ರಂದ್ರೆ ಪಿಪಿಟಿ ಇದು ಮಾಡ್ಕೊಂಡು ಹಾಕೊಳ್ಳಿ ಫೋಟೋಸ್. ನಾಟ್ ಅನ್ ಇಶ್ಯೂ. ಇಲ್ಲೇ ಇರುತ್ತೆ ಪಿಪಿಟಿ, ಎಲ್ಲೂ ಹೋಗಲ್ಲ, ಡೋಂಟ್ ವರಿ. ಅದರಿಂದ ಸ್ಕ್ರೀನ್ ಶಾಟ್ ಕೊಡಿ. ಓಕೆ, ಹಾ ಬರ್ಕೊಳ್ಳಿ, ಅದ್ ಪರವಾಗಿಲ್ಲ ಬರ್ಕೊಳ್ಳಿ. ಏಯ್ ಹೀಗೆ ಹೇಳ್ತಿದೀನಿ ಮತ್ತೆ ಕೊಟ್ಟು. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಾಸ್ಟ್ 5 minutes ನಿಮಗೆ ಬರ್ಕೊಳಕ್ ಕೊಡ್ತೀನಿ. ಯಾಕಂದ್ರೆ ಬರೆಯೋದು ಇದು ಮಾಡಿದ್ರೆ ನಿಮ್ ಲಕ್ಷ ಹೋಗುತ್ತೆ ಆ ಕಡೆ ಈ ಕಡೆ. ಸೊ ಐ ಡೋಂಟ್ ವಾಂಟ್ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಅಂಡ್ ಯು ಆಲ್ಸೋ ಡೋಂಟ್ ವಾಂಟ್ ಟು ಬಿ ಡಿಸ್ಟರ್ಬ್ಡ್ ಹಿಯರ್. ಸೊ ವಿಲ್ ಜಸ್ಟ್ ಎಕ್ಸ್ಪ್ಲೇನ್. Afterwards I'll give you 10-15 minutes time. At the last you can write it. Okay, so last class we have discussed about padada bhagagalu, that is your parts of speech in English grammar. So how many types of parts of speech we have? 8 types. Okay, so what are those 8? Howda? High level parts of speech came to summer study junction, went down slowly to interjection. Okay, so fine. Noun, we discussed the first type of noun. Noun andre it is nothing but nama pada. So things, people, places, abstract things or idea anta helidde. Because first of all we'll come to a clarification. Noun is nothing but describing a name or describing the word. Okay, so illa on the definition, a proper definition, it is the name of a person, place, animal or a thing. In that we discussed many types of nouns there. Okay, so then we came to know about the pronoun. Pronoun andre sarvanama. Okay, so pronoun which is used instead of noun. ಪದೇ ಪದೇ ನಾವು ಹೆಸರನ್ನ ಕರೆದು ಹೇಳಕ್ ಆಗಲ್ಲ ಅನ್ಬಿಟ್ಟು ಅವನು, ಅವಳು, ಇವಳು, ಅದು, ಇದು ಅಂತ ಏನ್ ಹೇಳ್ತೀವಲ್ಲ ಅವುಗಳನ್ನ ನಾವು ಸರ್ವನಾಮ ಅಂತ ಹೇಳ್ತೀವಿ. ಸೊ ಇನ್ಸ್ಟೆಡ್ ಆಫ್ ಅ ನೌನ್ ಆರ್ ಅ ವರ್ಡ್ ಯೂಸ್ಡ್ ಇನ್ ಅ ಪ್ಲೇಸ್ ಆಫ್ ಅ ನೌನ್, ಐ, ಈ, ದೇ, ಮೈನ್, ಇಸ್, ದೇಸ್, ಇನ್ಸೆಲ್ಫ್, ದೆಮ್ಸೆಲ್ವ್ಸ್. ಹೌದಾ? ಸರ್ವನಾಮ ಹೇಳ್ಬೇಕಾದಾಗ ಅದ್ರೊಳಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಎಕ್ಸ್ಪ್ಲೇನ್ ಮಾಡಿದ್ದೆ, ನೆನ್ಪಿದ್ಯಾ? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಏಕವಚನದಲ್ಲಿ ಏನಂತಾರೆ? ಐ. ಪ್ಲೂರಲ್ ಬಹುವಚನದಲ್ಲಿ ವಿ. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು. ಹೌದಾ? ಸೆಕೆಂಡ್ ಪರ್ಸನ್ ಏಕವಚನದಲ್ಲಿ ಯು, ಬಹುವಚನದಲ್ಲಿ ಯುನೆ, ನೀನು, ನೀನು. ಥರ್ಡ್ ಪರ್ಸನ್ ಈ, ಶಿ, ಇಟ್. ಈ, ಶಿ, ಇಟ್, ಅವನು, ಅವಳು, ಅದು. ಹೌದಾ? ಪ್ಲೂರಲ್ ಅಲ್ಲಿ ಬಹುವಚನದಲ್ಲಿ ದೇ. ಓಕೆ, ಸೊ ಈ ರೀತಿಯಲ್ಲಿ ನಾವು ಥರ್ಡ್ ಪರ್ಸನ್ ಡಿಸ್ಕಸ್ ಮಾಡಿದ್ವಿ. ಹೌದಾ? ಸೊ ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಮರೆಯೋ ಹಾಗಿಲ್ಲ. ಯು ಶುಡ್ ನೆವರ್ ಫರ್ಗೆಟ್, ಬಿಕಾಸ್ ದಿಸ್ ವಿಲ್ ಬಿ ಕ್ಯಾರಿ ಫಾರ್ವರ್ಡೆಡ್ ಟು ಯೋರ್ ಟೆನ್ಸಸ್. ವೈ? ಬಿಕಾಸ್ ಟೆನ್ಸಸ್ ಅಂಡ್ ವರ್ಬ್ ಡಿಸ್ಕಸ್ ಮಾಡಬೇಕಾದಾಗ, ಆಸ್ ಐ ಟೋಲ್ಡ್ ಯು ಆಲ್, ಮೆನಿ ಆಫ್ ಯು ಡೋಂಟ್ ನೋ ವೆನ್ ಟು ಅಪ್ಲೈ ಇಸ್, ವೆನ್ ಟು ಅಪ್ಲೈ ಆರ್, ಆಮ್, ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸ್. ಹೌದಾ? ಇವೆಲ್ಲ ಹಾಕ್ಬೇಕು ಗೊತ್ತಿಲ್ಲ. ಐ ಹ್ಯಾಮ್, ಐ ಹ್ಯಾಸ್, ದಟ್ ಇಸ್ ರಾಂಗ್. ಸೊ ಐ ಹ್ಯಾವ್, ಸೊ ಅದನ್ನ ಹೇಳ್ಬೇಕಾದಾಗ ಅವುಗಳು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅಡ್ಜೆಕ್ಟಿವ್. ವಾಟ್ ಇಸ್ ಅಡ್ಜೆಕ್ಟಿವ್? ವಿಚ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಅ ಪ್ರನೌನ್.
ಅಂದ್ರೆ ನಾಮಪದದ ವಿಶೇಷಣತೆಯನ್ನ ಅಂದ್ರೆ ಅದರ ಗುಣವನ್ನ ಹೇಳುವಂತದ್ದು. ವೆದರ್ ಇಟ್ ಇಸ್ ಗುಡ್, ವೆದರ್ ಇಟ್ ಇಸ್ ಬ್ಯಾಡ್, ವೆದರ್ ಇಟ್ ಇಸ್ ಬ್ಯೂಟಿಫುಲ್, ವೆದರ್ ಇಟ್ ಇಸ್ ಅಗ್ಲಿ. ಸೊ ಈ ತರ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಸೊ ವರ್ಬ್ ಕ್ರಿಯಾಪದ. ವರ್ಬ್ ಅಂದ್ರೇನು? ಕ್ರಿಯಾಪದ. ನೀವು ಮಾಡುವ ಕೆಲಸಗಳು, ಚಟುವಟಿಕೆಗಳು, ಕಾರ್ಯಗಳು, ಕ್ರಿಯೆಗಳು ಅಂತ ಏನ್ ಹೇಳ್ತೀವಿ ಅವು. ಸೊ ರೈಟ್, ರೀಡ್, ಅದರ ವರ್ಬ್ ಅಲ್ಲಿ ನೋಡಿದಾಗ ನಮಗೆ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಸ್. V1, V2, V3, V4, V5 ಅಂತ ಹೇಳ್ತೀವಿ. ಬಟ್ ಯೂಶಲಿ ಕಾಮನ್ ಆಗಿ ನಾವು ಯೂಸ್ ಮಾಡೋದೆಷ್ಟು ಅಂದ್ರೆ V1, V2, V3. ಬೇಸ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. V4 ಅನ್ನೋದು ಎಸ್ ಮತ್ತೆ ಇಎಸ್ ಅನ್ನ ಆಡ್ ಮಾಡೋದು ವರ್ಬಿಗೆ. ಲಾಸ್ಟ್ V5 ಏನಿದೆಯಲ್ಲ, that what we call it as gerund verb, which will be added with your ing. Verb added with your ing. Okay. So adverb modifies verb. ಅಂದ್ರೆ adverb ಏನ್ ಮಾಡುತ್ತೆ? verb ಹೇಗಿದೆ, ಕ್ರಿಯೆಗಳು ಹೇಗೆ ನಡೀತಿದೆ, ಯಾವ ರೀತಿಯಲ್ಲಿ ನಡೀತಿದೆ, ಯಾವಾಗ ನಡೀತು ಅನ್ನೋದನ್ನ ಹೇಳುವಂತದ್ದು. ಪ್ರಿಪೋಸಿಷನ್ shows the relationship between a noun or a pronoun ಅಂತ ಹೇಳಿದ್ದಾರೆ ಇಲ್ಲಿ. So it is nothing but, for simple, preposition tells you about the subject or the object where it is placed. Okay. ಅಂದ್ರೆ ಸಬ್ಜೆಕ್ಟ್ ನೌನ್, ಆಬ್ಜೆಕ್ಟ್ ಕೂಡ ನೌನೇ, ಪ್ರನೌನ್ ಆಗಿರ್ಬೋದು, ನೌನ್ ಆಗಿರ್ಬೋದು. ಎಲ್ಲಿ ಇದೆ, ಯಾವ ಜಾಗದಲ್ಲಿದೆ ಅಂತ ಹೇಳುವ ಪದಗಳನ್ನ ನಾವು ಪ್ರೆಪೋಸಿಷನ್ ಅಂತ ಹೇಳ್ತೀವಿ. ಉದಾಹರಣೆಗೆ in, on, out, off, over, outside, from, by, to, for. ಈ ಪದಗಳನ್ನ ನಾವು ಪ್ರೆಪೋಸಿಷನ್ಸ್ ಅಂತ ಹೇಳ್ತೇವೆ. ಕಂಜಂಕ್ಷನ್ ಸಮುಚ್ಚಾಯ ಬೋಧಕ ಅಂತ ಇದೆ, ವಿಚ್ ಕನೆಕ್ಟ್ ಸೆಂಟೆನ್ಸಸ್, ಜಾಯಿನ್ ವರ್ಡ್ಸ್, ಫ್ರೇಸಸ್. ಅಂದ್ರೆ ಎರಡು ಸರಳ ವಾಕ್ಯಗಳು. ಓಕೆ. ಕಂಜಂಕ್ಷನ್ ಇಸ್ ನಥಿಂಗ್ ಬಟ್ ದ ಜಾಯಿನಿಂಗ್ ವರ್ಡ್ ಅಂತ ಹೇಳ್ತೀವಿ. ಅಂದ್ರೆ ಎರಡು ಸರಳ ವಾಕ್ಯಗಳನ್ನು ಒಂದೇ ವಾಕ್ಯವಾಗಿ ಮಾಡೋದಕ್ಕೆ, ಅವುಗಳನ್ನ ಜೋಡಿಸಕ್ಕೆ ಬಳಸುವಂತ ಪದವನ್ನ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ಕಂಜಂಕ್ಷನ್ ಇಸ್ ನಥಿಂಗ್ ಬಟ್ ಜಾಯಿನಿಂಗ್ ಆರ್ ಕಂಬೈನಿಂಗ್ two or more sentences using the words. So what are the conjunction words? And, because, therefore, so, thus, while, since, or. Interjection Udgaravachaka describes a sound or a word that expresses a sudden emotion. So ಭಾವನೆಗಳನ್ನ ವ್ಯಕ್ತಪಡಿಸುವಂತ ಪದಗಳನ್ನ, ಫೀಲಿಂಗ್ಸ್ ಅನ್ನ ವ್ಯಕ್ತಪಡಿಸುವ ಪದಗಳನ್ನ ನಾವು ಏನಂತ ಹೇಳ್ತೀವಿ? ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಸೊ ಇವು 8 ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಇರೋದು. ಸೊ ನೌನ್. ಸೊ ನೌನ್ ಇಸ್ ನಥಿಂಗ್ ಬಟ್, ಇದು ಕನ್ನಡದಲ್ಲಿದೆ, ಬಟ್ ಐ ವಿಲ್ ಟೆಲ್ ಯು ಟು ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್. ಟ್ರೈ ಟು ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್. ಓಕೆ. ನೌನ್ ಇಸ್ ನಥಿಂಗ್ ಬಟ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಆನಿಮಲ್ ಆರ್ ಅ ಥಿಂಗ್. ಸೊ ನೌನ್ ಆಫ್ ನೇಮ್ ಆಫ್ ಅ ಪರ್ಸನ್ ಅಂದ್ರೆ ವ್ಯಕ್ತಿಯ ಹೆಸರು. ಆಯ್ತಾ? ವ್ಯಕ್ತಿಯ ಹೆಸರು. ಸ್ಥಳ, ಸ್ಥಳದ ಹೆಸರು. ಊರಾಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರ್ಬೋದು, ನಿಮ್ ತಾಲೂಕಾ ಇರ್ಬೋದು, ಜಿಲ್ಲಾ ಇರ್ಬೋದು, ಏನಿರುತ್ತೆ ಅದರ ಹೆಸರು. ಆಮೇಲೆ ವಸ್ತು, ವಸ್ತುಗಳು, ಪೆನ್, ಪೆನ್ಸಿಲ್, ರಬ್ಬರ್, ಟ್ರೀ, ವಾಟ್ ಎವರ್ ಇಟ್ ಇಸ್. ಅಂಡ್ ದೆನ್ ವಾಟ್ ಇಸ್ ದಟ್? ಐಡಿಯಾಸ್. ಅದು ವಿಲ್ ಎಕ್ಸ್ಪ್ಲೇನ್, ವಿಲ್ ಗೋ ಆನ್ ವಿತ್ ದಟ್. ಸೊ ಇಲ್ಲಿ ನೋಡಿ, ವಸ್ತುಗಳು ಅಂದಾಗ ಯಾವ್ದು ಬರುತ್ತೆ? ಚೇರ್, ಹೌಸ್, ಟಿವಿ, ಲ್ಯಾಂಡ್, ರೈಲ್ವೆ. ಜೀವಿಗಳು, ಮನುಷ್ಯರು ಅಥವಾ ಪ್ರಾಣಿಗಳನ್ನ ನೋಡಿದಾಗ ಹೆಸರುಗಳಿರುತ್ತಲ್ಲ, ರಾಜು, ಗೀತಾ, ರಾಮ್, ಸೀತಾ, ಡಾಗ್, ಕ್ಯಾಟ್, ಎಲಿಫೆಂಟ್, ಟೈಗರ್, ಸ್ನೇಕ್, ಚೇಳು, ಬರ್ಡ್ಸ್, ಫಿಶ್. ಇವುಗಳು ಜೀವಿಗಳು. ಅಂದ್ರೆ ನೇಮ್ ಆಫ್ ಅನ್ ಆನಿಮಲ್ ಆರ್ ಅ ಪರ್ಸನ್. ಸೊ ನೆಕ್ಸ್ಟ್, ಸ್ಥಳದ ಹೆಸರುಗಳು. ಪ್ಲೇಸ್, ದಟ್ ಇಸ್ ಕಲಬುರ್ಗಿ, ಬೀದರ್, ಶಾಂತಿನಗರ್, ಮಾರ್ಕೆಟ್, ಬಾದಾಮಿ, ಬೆಂಗಳೂರು. ಸೊ ಟೈಪ್ಸ್ ಆಫ್ ನೌನ್ ಆಲ್ರೆಡಿ ಹೇಳಿದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಬರ್ದು ಹೇಳಿದ್ದೆ. ಚಾರ್ಟ್ ಸಮೇತ ತಗೊಂಡ್ ಬಂದಿನಿ ನಿಮ್ ಕ್ಲಾರಿಫಿಕೇಶನ್ಗೆ. ಲಾಸ್ಟ್ ಅಲ್ಲಿ ಕೊಡ್ತೀನಿ ಟೈಮ್. 5:30 ತನಕ ಇದೆಯಲ್ಲ ಕ್ಲಾಸು. ಸೊ ಕಾಮನ್ ನೌನ್ ನಾನು ಆಲ್ರೆಡಿ ಹೇಳಿದ್ದೆ. ಕಾಮನ್ ಆಗಿ ಹೇಳುವಂತ ಪದಗಳಿಗೆ, ಸಾಮಾನ್ಯವಾಗಿ ಬಳಸುವಂತ ಪದಗಳನ್ನ, ಈಗ ನಾವು ಟೀಚರ್, ಡಾಕ್ಟರ್, ಲಾಯರ್, ಸ್ಟೂಡೆಂಟ್, ಬಾಯ್, ಗರ್ಲ್, ಇವನ್ನೆಲ್ಲ ನಾವು ಕಾಮನ್ ನೌನಿಗೆ ಹೇಳ್ತೀವಿ.
ಪ್ರಾಪರ್ ನೌನ್, ಪ್ರತ್ಯೇಕವಾಗಿ ಕೊಟ್ಟಂತ ಹೆಸರು. ಗೀತಾ, ರಾಧಾ, ಗುಲ್ಬರ್ಗ, ಬಾಯಿಗೆ ಬಂದಂಗೆ ಯಾವ್ದಾದ್ರು ಊರಿಗೆ ನಾವು ಗುಲ್ಬರ್ಗ ಅನ್ನಕ್ಕಾಗುತ್ತಾ? ಇಲ್ಲ, ಬಿಕಾಸ್ ಇಟ್ ಇಸ್ ಅ ಪ್ರಾಪರ್ ನೌನ್. ಕಲೆಕ್ಟಿವ್ ನೌನ್ ಹೇಳಿದ್ದೆ, ನಾಮಪದದ ಗುಂಪುಗಳಿಗೆ ಕಲೆಕ್ಟಿವ್ ನೌನ್. ಬಹಳಷ್ಟು ಎಕ್ಸಾಂಪಲ್ಸ್ ಹಾಕಿದ್ವಿ, ನೆನಪಿದ್ದೆ ಅನ್ಕೋತೀನಿ. ಓಕೆ, ಸ್ವಾಮ್ ಆಫ್ ಬೀಸ್ ಅಂದ್ರೆ ಜೇನು ಹುಳುಗಿನ ಗುಂಪಿಗೆ ಏನಂತೀವಿ? ಸ್ವಾಮ್ ಅಂತ ಹೇಳ್ತೀವಿ. ಓಕೆ, ಶೀಪ್ ಗಳಿಗೆ ಏನಂತ ಹೇಳ್ತೀವಿ? ಫ್ಲಾಕ್ ಅಂತ ಹೇಳ್ತೀವಿ. ಸೊ ಕಲೆಕ್ಟಿವ್ ಸ್ಟಾರ್ಸ್ ಗೆ ಏನಂತ ಹೇಳ್ತೀವಿ? ನಾನು ಕ್ರೌಡ್ ಅಂದಿದ್ದೆ, ತಪ್ಪೆ ಹೇಳಿದೆ ನಿಮ್ಗೆ. ಕರೆಕ್ಟ್ ಆಗಿ ಗೊತ್ತಾಗುತ್ತೋ ಏನೋ, ಸೈನ್ಸ್ ಸ್ಟೂಡೆಂಟ್ಸ್ ಇರ್ತೀರಾ ಅಂತ, ಬಟ್ ಯಾರು ಅಲ್ಲಿ ಅಷ್ಟು ರೆಫರ್ ಮಾಡಿಲ್ಲ ಸೈನ್ಸ್ ಸ್ಟೂಡೆಂಟ್ಸ್. ಸೊ ಏನಂತ ಹೇಳಿದೆ ಆಮೇಲೆ ಅದನ್ನ? ಕಾನ್ಸ್ಟಲೇಷನ್. ಸೊ ಸೈನ್ಸ್ ಟೀಚರ್ಸ್ ಎಷ್ಟು ಹುಷಾರಾಗಿರ್ತೀರ ಅಂತ ಗೊತ್ತಾಗುತ್ತೆ ಆಮೇಲೆ, ಹೌದಾ? ಸೊ ಅವುಗಳ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. A noun that refers to a group of people, animals or a things as a single entity. ಅಂದ್ರೆ ಎಷ್ಟೊಂದ್ ಜನ ಇರೋದನ್ನೇ ಒಂದು ಗುಂಪಾಗಿ ಹೇಳೋದನ್ನ ನಾವು ಸಿಂಗಲ್ ಎಂಟಿಟಿ ಅಂತ ಕರಿತೇವೆ. A team of players. ಸೊ ಎಷ್ಟೋ ಪ್ಲೇಯರ್ಸ್ ಇರೋದನ್ನ ನಾವೇನಂತ ಕರಿತೀವಿ? ಟೀಮ್. ಎಷ್ಟೋ ಜನ ಗುಂಪಾಗಿ ನಿಂತಿರೋದಕ್ಕೆ ಏನಂತೀವಿ? ಕ್ರೌಡ್. ಎಷ್ಟೊಂದು ಚಾವಿಗಳನ್ನ ಒಂದು ಗುಂಚದಲ್ಲಿ ಹಾಕಿದಕ್ಕೆ ಏನಂತ ಕರಿತೀವಿ? ಬಂಚ್. ಎ ಬಂಚ್ ಆಫ್ ಕೀಸ್. ದ್ರಾಕ್ಷಿ ಹಣ್ಣಿನ ಗುಂಚಲ್ ನೋಡಿದೀರಾ? ಗುಂಚಲ ಏನಂತೀರಾ ಅದಕ್ಕೆ? ಅದಕ್ಕೆ ಏನಂತ ಹೇಳ್ತೀರಾ? ಎ ಬಂಚ್ ಆಫ್ ಗ್ರೇಪ್ಸ್. ಈಗ ಬಾಳೆಹಣ್ಣುಗಳನ್ನ ಬಂಚ್ ಅಂತೀರಾ? ಏನಂತ ಕರಿತೀರಿ? when you're taking a dozen ಅಲ್ವಾ? ಡಜನ್ಸ್. ಕಿಲೋ, 1 ಕಿಲೋ ಯಾವ್ದಕ್ಕಂತೀರಾ? ಕಿಲೋಸ್. 1 kg ಆಪಲ್, ವಿಚ್ ಆರ್ ಓಕೆ ಅಬ್ಸ್ಟ್ರಾಕ್ಟ್ ನೌನ್. ಇವಾಗ ತಾನೇ ಹೇಳಿದ್ರಲ್ಲ, ಸೊ ಹೇಳಿದ್ದೆ ವಾಟ್ ಇಸ್ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? ಎಲ್ಲಿ ನಮ್ಮ ಐಡಿಯಾಸ್, ಫೀಲಿಂಗ್ಸ್, ಹ್ಯಾಪಿನೆಸ್ ಆಗಿರ್ಬೋದು, ಜಾಯ್ನೆಸ್ ಆಗಿರ್ಬೋದು, ಬೇರೆಯವ್ರಿಗ ನೋಡಕ್ಕಾಗಲ್ಲ, ಅವುಗಳನ್ನ ಮುಟ್ಟೋಕ್ಕಾಗಲ್ಲ. ಹೌದಾ? ಪ್ರೀತಿ, ಲವ್ ಎಕ್ಸ್ಪ್ರೆಸ್ ಮಾಡ್ತೀವಿ, ಆದ್ರೆ ಎಷ್ಟು ಮಾಡ್ತೀವಿ, ಏನು ಮಾಡ್ತೀವಿ, ಅದನ್ನ ಮುಟ್ಟು ನೋಡಕ್ ಆಗತ್ತಾ? ಇಲ್ಲ. ಅಂತವುಗಳನ್ನ ನಾವೇನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್. ಎಕ್ಸಾಂಪಲ್, ಲವ್, ಪೀಸ್, ಜಸ್ಟಿಸ್. ನ್ಯಾಯನ ಅಳತೆ ಮಾಡಕ್ ಹೋಗ್ತೀರಾ? ಎಷ್ಟು ನ್ಯಾಯ ಇದೆ, ನೀನ್ ಕರೆಕ್ಟ್ ಆಗಿ ಕೊಟ್ಟಿದ್ಯೋ ಇಲ್ವೋ, ಅದನ್ನ ಮುಟ್ಟು ನೋಡ್ತೀನಿ, ಸರಿಯಾಗಿದ್ಯೋ ಇಲ್ವೋ, ಅದ್ರ ಕ್ವಾಲಿಟಿ ಚೆನ್ನಾಗಿದ್ಯೋ ಇಲ್ವಾ ಅಂತ ಹೋಗ್ತೀರಾ ನೋಡಕ್ಕೆ? ಇಲ್ಲ. ಸೊ ದೀಸ್ ಟೈಪ್ ಆಫ್ ಥಿಂಗ್ಸ್ ಆರ್ ದ ವರ್ಡ್ಸ್ ವಿ ಕಾಲ್ ಇಟ್ ಆಸ್ abstract noun. Next one, concrete noun. Concrete noun is nothing but which we can see, which we can physically touch. Okay? ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? ಯಾವುದನ್ನ ನಾವು ಮುಟ್ಟೋಕ್ ಆಗಲ್ಲ, ಎಕ್ಸ್ಪ್ರೆಸ್ ಮಾಡ್ತೀವಿ, ಅದರ ಅಳತೆಯನ್ನ ಮಾಡೋಕ್ ಆಗಲ್ಲ. ಅದೇ ರೀತಿಯಲ್ಲಿ ಕಾಂಕ್ರೀಟ್ ನೌನ್ ಏನಾಗತ್ತೆ? ಅದರಲ್ಲಿ ನಾವು ಮುಟ್ಟಬಹುದು, ನೋಡಬಹುದು, ಅಳತೆಯನ್ನು ಕೂಡ ಮಾಡಬಹುದು. So a noun that refers to something that can be physically seen, touched or measured. Example, tree, house, rock, etc. So countable noun ಹೇಳಿದೆ, ಎಣಿಕೆ ಮಾಡುವಷ್ಟು. How many students are there in the class? ಎಷ್ಟು ಕೌಂಟ್ ಮಾಡಿರ್ಬೇಕು ನಿನ್ ಕೈ ಎತ್ಬಿಟ್ರೆ? That is not countable noun. That will become concrete noun. I can see only one student is there because one has been raised the hand here. Uncountable noun, ಎಣಿಕೆ ಮಾಡಕ್ ಆಗಲ್ಲ. ನಿಮ್ ತಲೆಯಲ್ಲಿ ಎಷ್ಟು ಕೂದ್ಲವೆ? ಅನ್ಕೌಂಟಬಲ್. ಹೌದಾ? ಕಾಂಪೌಂಡ್ ನೌನ್ ಹೇಳಿದೆ, ಕಾಂಬಿನೇಷನ್ ಆಫ್ 2 nouns. ಟೂತ್ ಬ್ರಷ್, ಬಾಸ್ಕೆಟ್ ಬಾಲ್, ಬ್ಲಾಕ್ ಬೋರ್ಡ್, ವೀಲ್ ಚೇರ್, ಟೇಬಲ್ ಫ್ಯಾನ್. ಅರ್ಥ ಆಗ್ತಿದ್ಯಾ? ವೈಟ್ ಬೋರ್ಡ್, ಅಲ್ಲಿ ಬ್ಲಾಕ್ ಬೋರ್ಡ್ ಇದೆ, ವೈಟ್ ಬೋರ್ಡ್ ಹೇಳ್ತೀವಿ. ಸ್ಮಾರ್ಟ್ ಬೋರ್ಡ್, touch screen. Okay, so these are your 8 types of noun which we have. Marigold, okay. Finger ring, finger ring. Nose ring, finger chips. Okay. So pronoun, sarvanama. ಅದನ್ನು ಕೂಡ ಟೈಪ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಸರ್ವನಾಮ ಅಂತ ಕರಿತೇವೆ, which is used instead of the noun. So ನಾನು, I, me, mine, we, us, you, he, she, it, they, these, your, is, her, him, hers, them, those, this, their, theirs.
ಸೊ ಇವುಗಳೆಲ್ಲ ನಾವು ಪ್ರನೌನ್ ಅಂತ ಕರಿತೀವಿ. ಈ ಪ್ರನೌನ್ ಗಳನ್ನ ಕೂಡ ನಾವು ಎಷ್ಟೊಂದು ವಿಧಗಳಿಂದ ಮೊನ್ನೆ ಕಲ್ತಿದೀವಿ. ಯಾವ್ಯಾವ ವಿಧಗಳನ್ನ ಕಲ್ತಿದೀವಿ ಅನ್ನೋದನ್ನ ನೋಡೋಣ. ಸೊ ಪರ್ಸನಲ್ ಪ್ರನೌನ್ ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಲಾಸ್ಟ್ ಸಂಡೇ ಕ್ಲಾಸ್ ಪರ್ಸನಲ್ ಪ್ರನೌನ್. ಪರ್ಸನಲ್ ಪ್ರನೌನ್ ಅಂದ್ರೆ ಏನು? ವೈಯಕ್ತಿಕವಾದಂತದ್ದು. ವೈಯಕ್ತಿಕ ಅಂದಾಗ ಯಾರು? ನಾನು, ನೀನು, ಅವನು, ಅವಳು, ಹೌದಾ? ಐ, ವಿ, ಯು, ಇ, ಶಿ, ಇಟ್, ದೇ. ಪರ್ಸನಲ್ ಪ್ರನೌನ್. ಪೊಸೆಸಿವ್ ಪ್ರನೌನ್ ಅಂದ್ರೆ ನನ್ನದು, ಇದು ನನಗ್ ಸೇರಿದ್ದು. ಇಟ್ ಇಂಡಿಕೇಟ್ಸ್ ದ ಓನರ್ಶಿಪ್. ಇದು ನನ್ನದು, ಅಧಿಕಾರ ಚಲಾಯಿಸುವಂತದ್ದು ಆ ವಸ್ತುವಿನ ಮೇಲೆ ಅಂತ ಪದಗಳನ್ನ ನಾವು ಪೊಸೆಸಿವ್ ಪ್ರನೌನ್ ಅಂತ ಹೇಳ್ತೀವಿ. ಅವು ಯಾವಲ್ಲಿ ಬರುತ್ತೆ ಅಂದ್ರೆ ಮೈನ್, ಇಟ್ ಇಸ್ ಮೈನ್, ಇಟ್ ಇಸ್ ಯೋರ್ಸ್, ದಿಸ್ ಇಸ್ ಅವರ್ಸ್, ಹಿಸ್, ಹರ್ಸ್, ಇಟ್ಸ್, ದಿಸ್. ರಿಫ್ಲೆಕ್ಸಿವ್ ಪ್ರನೌನ್ ಅಂದ್ರೆ ಸಬ್ಜೆಕ್ಟ್ ಟು ಆಬ್ಜೆಕ್ಟ್, ನನ್ನದೇ ಅಂತ ಹೇಳೋದು. ಓಕೆ, ರಿಫ್ಲೆಕ್ಸ್ ಮಾಡೋದಂದ್ರೆ ರಿಫ್ಲೆಕ್ಟ್ ಆಗುತ್ತೆ. ದಿಸ್ ಥಿಂಗ್ ಬಿಲಾಂಗ್ಸ್ ಟು ಮೈ ಸೆಲ್ಫ್, ದಿಸ್ ಇಸ್ ಟು ಮೈ ಸೆಲ್ಫ್. ಓಕೆ, ಮೈ ಸೆಲ್ಫ್, ಯೋರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್, ಯೋರ್ ಸೆಲ್ಫ್. ಅಂದ್ರೆ ನೀವು ಹೇಳ್ತಿರುವಂತ ಸರ್ವನಾಮ ಸಬ್ಜೆಕ್ಟ್ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಒಂದೇ ಅಂತ ಹೇಳೋದನ್ನ ಆ ಪದಗಳಿಗೆ ನಾವು ರಿಫ್ಲೆಕ್ಸಿವ್ ಪ್ರನೌನ್ಸ್ ಅಂತ ಹೇಳ್ತೇವೆ. ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ನಾನು ಹೇಳಿದ್ದೆ, ದಿಸ್, ದಟ್, ದೀಸ್, ದೋಸ್. ಓಕೆ, ದಿಸ್ ಇಸ್ ಪೆನ್. ವಿಚ್ ಪೆನ್? ದಟ್ ಇಸ್ ಟೇಬಲ್. ಈ ದಿಸ್ ದಟ್ ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು. ದಿಸ್ ಇದನ್ನ ಹತ್ರಕ್ಕೆ ಹೇಳ್ತೀವಿ, ದಟ್ ಇದನ್ನ ದೂರಕ್ಕೆ ಹೇಳ್ತೀವಿ. ದೀಸ್ ಅನ್ನೋದನ್ನ ಯಾವಾಗ ಬಳಸ್ತೀವಿ? ಪ್ಲೂರಲ್ ಅಲ್ಲಿ. ದಿಸ್, ದಟ್ ಸಿಂಗುಲರ್, ದೀಸ್ ಅಂಡ್ ದೋಸ್ ಪ್ಲೂರಲ್. ಓಕೆ, ಬಾಳಿದ್ದಾಗ. ಸೊ ದಿಸ್, ದಟ್, ದೀಸ್. Interrogative, asking questions. The name itself tells you all, asking questions. ಯಾವ ರೀತಿಯ questions? WH type of questions. Why, where, when, which, what, who, how, with whom, whose. Okay. Next, indefinite pronoun refer to non-specific people. ಅಂದ್ರೆ indefinite, ಯಾರಿಗೆ ಹೇಳ್ತಿದೀವಿ ಅಂತ, ಯಾರು ಅಂತ ನಾವು ಪ್ರತ್ಯೇಕ ಗೊತ್ತಿರಲ್ಲ ಅಂತವರಿಗೆ ನಾವು ಬಳಸುವಂತ ಪದಗಳು. Anyone, someone, everyone, nobody, everything, anything. ಸೊ ಇಂಥ ಪದಗಳನ್ನ ನಾವೇನಂತ ಕರಿತೇವೆ? indefinite pronouns. Relative pronouns, which is relative ಅಂದ್ರೆ ರಿಲೇಶನ್ಶಿಪ್ಸ್ ಬಗ್ಗೆ ಹೇಳುವಂತದ್ದು, ಸಂಬಂಧಗಳ ಬಗ್ಗೆ ವ್ಯಕ್ತಪಡಿಸುವಂತದ್ದು. Is that clear? Who, ಯಾರ ಜೊತೆಗೆ. Whom, ಯಾರ ಜೊತೆಗೆ. With whom you went out. ಹೌದಾ? With whom you went out. Whose, whose ಅಂದಾಗ ಯಾವಾಗತ್ತೆ? which, to whom it is belonging, ಯಾರಿಗೆ ಸೇರಿದ್ದು. which, ಯಾವುದು. that, ಅದು. Reciprocal pronoun indicate mutual action or relationship. Same thing, relationship. So independent, particular, each other, everyone, one another. Okay. Intensive pronouns, myself, ourself. Intensive and reflexive are the same thing. Okay. Distributive, ಹೇಳಿದ್ದೆ, distributive ಮಾಡೋದು ಅಂದ್ರೆ ಅವನು ಇಲ್ಲ, ಇವಳು ಇಲ್ಲ, ಅದನ್ನು ಇಲ್ಲ, ಇದನ್ನು ಇಲ್ಲ ಅಂತ ಹೇಳುವಂತ ಪದಗಳನ್ನ ನಾವು ಏನಂತ ಹೇಳ್ತೇವೆ? ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಸ್. ಈಚ್, either, neither. Neither Ram came to class nor Sham came to class. ಅವನು ಬಂದಿಲ್ಲ, ಇವನು ಬಂದಿಲ್ಲ. So these are the types of pronouns. Share, distribute, among nu ಬರುತ್ತೆ. So ಅದೇ reflexive and intensive both are the same. ಹೇಳದ್ನಲ್ಲ, myself, himself, herself, the things. Reflexive pronouns used when the subject and object a sentence are the same. So reflexive ಅಲ್ಲಿ ಏನಾಗುತ್ತೆ? ನಾವು ಮಾತಾಡ್ಬೇಕಾದ ಪದಗಳು ಅಂದ್ರೆ ನಮ್ಮ ಆಬ್ಜೆಕ್ಟ್ ಅಂದ್ರೆ ವಸ್ತು, ಸಬ್ಜೆಕ್ಟ್ ಅಂದ್ರೆ ನೌನ್ ಏನಿದೆ, ಎರಡು ಒಂದೇ ಆಗಿದ್ದಾಗ ಮಾತ್ರ ನಾವು ಅದನ್ನ ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳ್ತೇವೆ. ಇಂಟೆನ್ಸಿವ್ ಪ್ರನೌನ್ ಅಂತ ಯಾವಾಗ ಹೇಳ್ತೇವೆ? emphasizes the subject by adding extra focus to it, even though it still refers back to the subject.
both use the same word like myself or himself. ಫಾರ್ ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದಾಗ ಒಬ್ಬ ವ್ಯಕ್ತಿಯನ್ನ ಡಿಸ್ಕ್ರೈಬ್ ಮಾಡ್ಬೇಕಾದಾಗ ಅಲ್ಲಿ ಸಬ್ಜೆಕ್ಟ್ ಅವನೇ ಇರ್ತಾನೆ, ಆಬ್ಜೆಕ್ಟ್ ಇರಲ್ಲ, ಹೌದಾ? ಸೊ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದಾಗ ಐ ಆಮ್ ಮೈ ಸೆಲ್ಫ್ ಅಂತ ಹೇಳೋದು. ಹಿ ಹಿಮ್ಸೆಲ್ಫ್ ಡೋಂಟ್ ನೋ ಅಂದ್ರೆ ಅವನಿಗೆ ಗೊತ್ತಿಲ್ಲ. ಸೊ ಅಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಸೇಮ್ ಆಗಿರಲ್ಲ, ಬರೀ ಆಬ್ಜೆಕ್ಟ್ ಅಷ್ಟೇ ಸೇಮ್ ಆಗಿರುತ್ತೆ, ಸಾರಿ ಸಬ್ಜೆಕ್ಟ್ ಅಷ್ಟೇ ಇರುತ್ತೆ ಅಂತ ಹೇಳೋದು. ಸೊ ನಾಟ್ ಗೋಯಿಂಗ್ ಕನ್ಫ್ಯೂಷನ್ ಏನು ಇಲ್ಲ. ಏನ್ ಅರ್ಥ ಮಾಡ್ಕೋಬೇಕು, ರಿಫ್ಲೆಕ್ಸಿವ್ ಪ್ರನೌನ್ ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಸೇಮ್ ಆಗಿರುತ್ತೆ. ಸೊ ಇಂಟೆನ್ಸಿವ್ ಅಲ್ಲಿ ಏನಾಗಿರುತ್ತೆ, ಕೇವಲ ಸಬ್ಜೆಕ್ಟ್ ಅನ್ನ ನಾವು ಹೆಚ್ಚಿಗೆ ಒತ್ತಡ ಕೊಡ್ತೇವೆ, ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಹೇಳ್ತೇವೆ. ಆದ್ರೆ ರಿಫ್ಲೆಕ್ಸಿವ್ ಗೆ ಮತ್ತೆ ಇಂಟೆನ್ಸಿವ್ ಗೆ ಯೂಸ್ ಮಾಡುವ ಪದಗಳು ಒಂದೇ. ಹಿಮ್ಸೆಲ್ಫ್, ಹರ್ಸೆಲ್ಫ್, ಮೈಸೆಲ್ಫ್, ದೆಮ್ಸೆಲ್ಫ್. ಓಕೆ, ಸೊ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ನಾನು ಹೇಳಿದ್ದೆ, ಅಡ್ಜೆಕ್ಟಿವ್ ಇಸ್ ನಥಿಂಗ್ ಬಟ್ ವಿಚ್ ಡಿಸ್ಕ್ರೈಬ್ಸ್ ಅಬೌಟ್ ಯೋರ್ ನೌನ್. ನಾಮಪದದ ವಿಶೇಷಣತೆಯನ್ನ ಹೇಳೋದು, ಅದರ ಗುಣಗಳನ್ನ ಹೇಳುವಂತದ್ದು ಅಂತ ಹೇಳಿದ್ದೆ. ಸೊ ಅಡ್ಜೆಕ್ಟ್ ಇಸ್ ಅ ವರ್ಡ್ ವಿಚ್ ಕ್ವಾಲಿಟೀಸ್ ದ ನೌನ್ ಆರ್ ದ ಪ್ರನೌನ್. ಸೊ ಕ್ಲೆವರ್ ಬಾಯ್, ಹಿ ಇಸ್ ಅ ಕ್ಲೆವರ್ ಬಾಯ್. ಕ್ಲೆವರ್ ಅನ್ನೋದು ಏನು, ಅಡ್ಜೆಕ್ಟಿವ್. ಯಾವ ತರದ ಹುಡುಗ ಅವನು, ಜಾಣ ವ್ಯಕ್ತಿ, ಜಾಣ ಹುಡುಗ ಅನ್ನೋದನ್ನ ಹೇಳುವಂತದ್ದು. ಒಳ್ಳೆಯ ಮನುಷ್ಯ, ಗುಡ್ ಮ್ಯಾನ್. ಕ್ಲೆವರ್, ಹಾನೆಸ್ಟ್, ವೈಸ್, ಫ್ಯಾಟ್, ಥಿನ್. ಸೊ ದೀಸ್ ಆಲ್ ಆರ್ ಯೋರ್ ಅಡ್ಜೆಕ್ಟಿವ್. ಒಬ್ಬ ವ್ಯಕ್ತಿಯನ್ನ ಡಿಸ್ಕ್ರೈಬ್ ಮಾಡೋದಾಗಿರ್ಬೋದು, ಒಂದು ವಸ್ತುವಿನನ್ನ ಡಿಸ್ಕ್ರೈಬ್ ಮಾಡೋದಾಗಿರ್ಬೋದು, ಪ್ಲೇಸ್ ಡಿಸ್ಕ್ರೈಬ್ ಮಾಡೋದಾಗಿರ್ಬೋದು. ಸೊ ಇಂಥ ಪದಗಳನ್ನ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೇವೆ. ಸೊ ಅದ್ರಲ್ಲಿ ಕೂಡ ವಿ ಹ್ಯಾವ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್. ಅಂದ್ರೆ ಇವೆಲ್ಲ ನಿಮ್ಗೆ ಗೊತ್ತಾದ್ರೆ ಅಡ್ಜೆಕ್ಟಿವ್ ಪದಗಳು ಆಲ್ಮೋಸ್ಟ್ ಸಡನ್ ಆಗಿ ಬಂದಾಗ, ಬಿಕಾಸ್ ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ಅಲ್ಲಿ ಟೋಟಲ್ ಕನ್ಫ್ಯೂಷನ್ಸ್ ಆಗ್ತವ, ಬಹಳಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅದು ಕ್ರಿಯೇಷನ್ ಆಗ್ಬಾರ್ದು ಅನ್ನೋದಕ್ಕೆ ವಿ ಯೂಸ್ ದ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂದ್ರೆ ವ್ಯಕ್ತಿಯನ್ನ ಅಂದ್ರೆ ಅವನನ್ನ ವಿವರಿಸುವಂತ, ಡಿಸ್ಕ್ರೈಬ್ ಮಾಡುವಂತದ್ದು. ಸೊ ಆ ಡಿಸ್ಕ್ರೈಬ್ ಮಾಡ್ಬೇಕಾದಾಗ, ವರ್ಣನೆಯನ್ನ ಮಾಡ್ಬೇಕಾದಾಗ ಯಾವ ರೀತಿಯ ಪದಗಳನ್ನ ನಾವು ಉಪಯೋಗಿಸ್ತೇವೆ. ಸೊ ಅವಾಗ್ಲೇ ನೋಡ್ದಾಗೆ ಟಾಲ್, ಬ್ಲೂ, ಬ್ಯೂಟಿಫುಲ್, ಹ್ಯಾಪಿ, ಸ್ಯಾಡ್, ಹಾನೆಸ್ಟ್, ಥಿನ್, ಅಗ್ಲಿ, ಕ್ಲೆವರ್, ಬ್ಯೂಟಿಫುಲ್, ಫ್ಯಾಟ್, ಇಸ್ ಶಾರ್ಟ್, he is very short. Okay, he is short. He ಅನ್ನೋದು ಏನಾಗುತ್ತೆ, ಪ್ರನೌನ್. is ಅನ್ನೋದು ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್. ಶಾರ್ಟ್ adjective. ಯಾಕೆ, because we are describing about a noun or a pronoun there. Okay, so that is why it comes under your descriptive adjective. ಅರ್ಥ ಆಗ್ತಿದ್ಯಾ? ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಮತ್ತೆ ಅದೇ ದಿಸ್, ದಟ್, ದೀಸ್, ದೋಸ್. ಸೊ ದಿಸ್, ದಟ್, ದೀಸ್, ದೋಸ್ ಬಂತು ಅಂದ್ರೆ ಅರ್ಥ ಮಾಡ್ಕೊಬೇಕು, ಇಟ್ ಇಸ್ ಡೆಮಾನ್ಸ್ಟ್ರೇಟಿವ್. ದಿಸ್ ಬಾಯ್ ಇಸ್ ಕ್ಲೆವರ್, ದಿಸ್ ಬಾಯ್ ಇಸ್ ಕ್ಲೆವರ್. ದಿಸ್ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್, ಬಾಯ್ ಇಸ್ ಕಾಮನ್ ನೌನ್, ಹೌದಾ? ಕ್ಲೆವರ್ adjective. Which type of adjective? Descriptive adjective. Quantitative adjective ಅಂದ್ರೆ ಕ್ವಾಂಟಿಟಿಯ ಬಗ್ಗೆ ಉಪಯೋಗಿಸುವಂತದ್ದು. ಓಕೆ, ಸೊ ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳೋದು. He has many friends. He has many friends. ಹೌದಾ? He has many friends. ಅವನಿಗೆ ಎಷ್ಟು ಸ್ನೇಹಿತರಿದ್ದಾರೆ, ಬಹಳಷ್ಟು ಜನ ಸ್ನೇಹಿತರಿದ್ದಾರೆ. ಬಹಳಷ್ಟು ಅನ್ನೋದು ಹೇಗಾಗುತ್ತೆ, ಯಾವ ರೀತಿಯ ನಾಮಪದವಾಗುತ್ತೆ? ನಾಮಪದ, ನೌನ್. ವಿಚ್ ಟೈಪ್ ಆಫ್ ನೌನ್? ಎಣಿಕೆ ಮಾಡೋದು, ಕೌಂಟಬಲ್ ನೌನ್. ಓಕೆ, ಸೊ ಸೆವೆರಲ್, ಫ್ಯೂ, ಮಚ್, ಲಿಟಲ್. ಸೊ ಬಹಳಷ್ಟು ಜನಕ್ಕೆ ಒಂದೊಂದು ಕನ್ಫ್ಯೂಷನ್, ಫ್ಯೂ ಮತ್ತೆ ಲಿಟಲ್ ಏನಿದು ಡಿಫ್ರೆನ್ಸ್? ಫ್ಯೂ, ಫ್ಯೂ ಅಂದ್ರೆ ಸ್ವಲ್ಪ, ಲಿಟಲ್ ಅಂದ್ರೆ ಸ್ವಲ್ಪ. ಹಿ ಹ್ಯಾಸ್ ಲಿಟಲ್ ಫ್ರೆಂಡ್ಸ್ ಅನ್ಬೋದಲ್ವಾ? ಯಾಕೆ ಬರಲ್ಲ? ಅದನ್ನು ಕ್ವಾಂಟಿಟೇಟಿವ್ ಅಂದ್ರೆ
ಕ್ವಾಂಟಿಟಿ ಬಗ್ಗೆ ಹೇಳ್ತಾ ಇರೋದು ಯಾವ ರೀತಿಯ ಗುಣಲಕ್ಷಣ ಇದೆ ಅಂತ ಹೇಳೋದೆ, ಅದನ್ನೇ. ಸೊ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ few is used for the countable noun. Okay, few is used for the countable noun, little is used for the uncountable noun. ಅನ್ಕೌಂಟಬಲ್ ನಾಮಪದಗಳ ಬಗ್ಗೆ ಮಾತಾಡಬೇಕಾದಾಗ ನಾವು ಬಳಸಬೇಕಾಗಿದ್ದು ಯಾವುದು? ಲಿಟಲ್. ಕೌಂಟಬಲ್ ನೌನ್ ಬಗ್ಗೆ ಮಾತಾಡಬೇಕಾದಾಗ ಬಳಸಬೇಕಾಗಿದ್ದಾಗ ಫ್ಯೂ. ಸೊ ನ್ಯೂಮರಿಕಲ್, ಸೊ ನಂಬರ್ಸ್. ಐ ಹ್ಯಾವ್ ಒನ್ ಫ್ರೆಂಡ್. So what is the adjective here? I have one friend. One is your adjective. Why adjective? Because it is a numerical adjective. Is that clear? He secured second rank. He secured second rank. Second, again numerical. ಅರ್ಥ ಆಗ್ತಿದೆಯಾ? Possessive adjective, again which shows your ownership. My, your, his, her, its, their. He is my friend. He is my friend. He ಅನ್ನೋದೇನಾಗತ್ತೆ ಇಲ್ಲಿ? pronoun. Is ಅನ್ನೋದೇನು? verb. Friend ಅನ್ನೋದೇನು? ಕಾಮನ್ ನೌನ್. ಹೌದಾ? He is my friend ಅಂದ್ರೆ ಈಗ ಮೈ ಏನಾಗತ್ತಲ್ಲಿ? possessive adjective. ನಮ್ಮದ್ possessive pronoun ಕೂಡ ಆಗುತ್ತಲ್ವಾ? ಬಟ್ ನಮ್ಮ ಕ್ವೆಶ್ಚನ್ ಏನಿದೆ ಅದನ್ನ ಕೇರ್ಫುಲ್ ಆಗಿ ಓದ್ಬೇಕು. ವೆದರ್ ಇನ್ ದ ಕ್ವೆಶ್ಚನ್ they've asked to identify the adjective or they've asked us to identify the pronoun. Is that clear? So identify the adjective ಅಂದಾಗ adjective ಅಲ್ಲಿ ಸೆಂಟೆನ್ಸ್ ಅಲ್ಲಿ ಈ ರೀತಿಯಲ್ಲಿ ಇದ್ದಾಗ he is my friend ಅಂದಾಗ my is your adjective. ಅರ್ಥ ಆಗ್ತಿದ್ಯಾ? So when they ask you about to which pronoun it belongs to, identify the pronoun andaga he is the pronoun and my is also the pronoun in the sentence. So ಕೆಲವೊಂದ್ಸತಿ question ಹೇಗಿರುತ್ತೆ ಅಂದಾಗ identify only adjective, identify the adverb, identify the preposition. Is that clear? So in this way the question will be asked about your parts of speech, identifying the parts of speech in the given sentence. So interrogative, what, which, whose. Again comparative, compare two or more nouns. So ಇದು degrees of comparison ಅಲ್ಲಿ ನಾವು ಓದ್ತೀವಿ. Okay, big, bigger, biggest, small, smaller, smallest, comparing two or more nouns. So ಅದೇ superlative ಇದೆ, distributive, any, anyone, both, each other. Indefinite adjective. So indefinite adjective ಕೇಳಲ್ಲ, ಸುಮ್ನೆ ನಿಮ್ಗೆ ಇರ್ಲಿ ಅಂತ ನಾನು ಹೇಳ್ತಿರೋದು ಅಷ್ಟೇ. Anyone, both, each, every, either, neither. Indefinite, some, any, several, few, many, all. Compound adjective ಮತ್ತೆ ನೆನ್ಪಿಟ್ಕೋಬೇಕು, ಹೇಗೆ ಕಂಪೌಂಡ್ ನೌನ್ ಇದೆ ಕಾಂಬಿನೇಷನ್ ಆಫ್ ಟೂ ನೌನ್ಸ್ ಅಂದಾಗ ಅದೇ ರೀತಿಯಲ್ಲಿ ಕಂಪೌಂಡ್ ಅಡ್ಜೆಕ್ಟಿವ್ ಅಂದ್ರೆ ಕಾಂಬಿನೇಷನ್ ಆಫ್ ಟೂ ಅಡ್ಜೆಕ್ಟಿವ್ಸ್. ವೆಲ್ ನೋನ್, ಬ್ಲೂ ಐಡ್ ಅಂದ್ರೆ ಆ ವ್ಯಕ್ತಿಗೆ ಯಾವ ರೀತಿಯ ಕಣ್ಣಿದೆ. he has brown eyes. ಸೊ ಇಲ್ಲಿ he has brown eyes ಅಂತ ಹೇಳಿದ್ವಿ. which type of what is the adjective here? he has brown eyes. he pronoun, has helping verb, eyes noun, parts of the body. Okay, ಈಗ adjective ಯಾವುದು? brown ಅಥವಾ blue, description of the color what we are giving there. So predictive, ಅಂದಾಜ್, predict ಮಾಡೋದು. he is very tired. he is very tired. tired ಅಂದ್ರೆ ಏನು? ಸುಸ್ತು ಅಲ್ವಾ? he is very happy today. ಸಂತೋಷವಾಗಿದೆ. ಸೊ ಇಲ್ಲಿ ಅಡ್ಜೆಕ್ಟಿವ್ ಏನಾಗುತ್ತೆ? ಹ್ಯಾಪಿ. ಅವನು ಹೇಗಿದ್ದಾನೆ, ಖುಷಿಯಾಗಿದ್ದಾನೆ ಅಂತ ಹೇಳುವಂಥದ್ದು. ನಿಮಗ್ ಜಾಸ್ತಿ ಇಷ್ಟು ಬ್ರೀಫ್ ಆಗಿ ಕೇಳಲ್ಲ, ಸುಮ್ನೆ ಗೊತ್ತಿರ್ಲಿ ಅಂತ ಹೇಳ್ತಿರೋದು. ಬಟ್ ಅಡ್ಜೆಕ್ಟಿವ್ಸ್ ಯಾವ್ದ್ಯಾವ್ದು ಅಂತ ನೆನ್ಪಿಟ್ಕೋಬೇಕು. ಸೊ ಅಗೇನ್ ಪ್ರಾಪರ್ ಅಡ್ಜೆಕ್ಟಿವ್, adjectives form from proper nouns. Proper noun ಇಂದ ಫಾರ್ಮ್ ಆಗಿರುವಂತ adjectives. Indian, American, French,
Chinese, Asian, British. Is a British person. Which type of person is? What type of person is? What type of person ಅನ್ನೋದು ಮತ್ತೆ ಯಾವ ರೀತಿಯ adjective ಆಗಿ ಹೋಗುತ್ತೆ? Relative. What? Interrogative ಅಲ್ವಾ? Interrogative thing. So these are your adjectives. Verb ಇದೆ. Verb we will do it in the next class. Is that clear? Verb we will do it in the next class because types of verb ella ಇದೆ. So all of a sudden we'll complete it one class tomorrow. So verb, adverb, okay, prepositions. So V1, V2, V3 ನಾನು ಏನ್ ಹೇಳಿದೆ ಅದನ್ನ ಹಾಕಿದ್ದೀನಿ. ಹೇಳ ಬರ್ಕೋತೀರಾ? ಎಲ್ಲಿ ಸ್ಟಾರ್ಟಿಂಗ್ ಇಂದ ಹಾಕ್ಲಾ? ಏನಂತ? ಅಲ್ಲಿ ಸಂತೋಷ್ ಸರ್ ಇದ್ರೆ ಕಳಿಸ್ರಿ ಸ್ವಲ್ಪ. ಮೇಡಮ್ ಬಂದಿದಾರ ನೋಡಿ, ಕೇಳಿ ಅವ್ರಿಗೆ ಫೋಟೋ ಹೊಡ್ಕೊತಾರ ಅಂದ್ರೆ ಮತ್ತೆ ನಾನು ವರ್ಕ್ ಕಂಪ್ಲೀಟ್ ಮಾಡ್ತೀನಿ. ಅಲ್ಲ ಪರ್ಮಿಷನ್ ಕೊಟ್ಟು ಅಂದ್ರೆ ಪಾಪ ಅವ್ರ್ಯಾಗ ಬರೋದು ಟೈಮ್ ವೇಸ್ಟ್ ಮಾಡೋದಾಗ ವರ್ಬನ್ನ ಕಂಪ್ಲೀಟ್ ಮಾಡಕ್ ಕೋಶಿಶ್ ಮಾಡೋಣ. ಇಲ್ಲಮ್ಮ ಅವ್ನ ಕ್ಲಾಸ್ ಅಲ್ಲಿ ಅಂದಿದ್ದಾರೆ. ಯಾರು ಇಲ್ಲ, ಅಜಯ್ ಸರ್ ಇಲ್ಲ, ಕಿಶನ್ ಇದ್ದಾರೆ. ಯಾರು ಏನಾರ ಅಂದ್ರೆ ನಿಮ್ಮ ಹೆಸರು ಹೇಳ್ತೀನಿ ನೋಡಿ. ಎಲ್ಲ ಫೋಟೋ ತಕೊಂಡಿರಿ? ತಕ್ಕೋರಿ ಪಟ್ಟ. ಇದು ಆರ್ಟಿಕಲ್ಸ್ ಬೇಡ ಅಲ್ಲ? ಥ್ಯಾಂಕ್ ಯು ಬರೀಲಕ್ ಫುಲ್ ಲಾಸ್ಟ್ ಅದ. ನಾ ಇನ್ನೂ ಫುಲ್ ಅದು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಥ್ಯಾಂಕ್ ಯು ಆಗ್ತದದು. ಸ್ಟಾಪ್ ಅದನ್ನೇ ಅಲ್ಲ, ವಿಲ್ ಟೇಕ್ ದ ಫೋಟೋ. ಆಯ್ತಾ ಸರ್? ತಗೊಂಡ್ರಾ ಸರ್ ಫೋಟೋ? ಅವ್ರಿಗೆ ಫಾರ್ವರ್ಡ್ ಮಾಡ್ಬಿಡಿ ಯಾರಾದ್ರು. ನಿಂತೇ ಇದ್ದೀನಿ. ಇದಾಯ್ತಾ? ಸುಮ್ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಕಡೆ. ನಾನು ಬರಂಗಿದ್ದೀನಿ ಅದಕ್ಕೆ. ನೀವು ಬರೀತೀರಾ ನಿಜವಾಗ್ಲು? ಸೊ ಫೈನ್. ವರ್ಬ್ ಅಂದ್ರೆ ಕ್ರಿಯಾಪದಗಳಂತ ಹೇಳಿದ್ವಿ. ನೀವು ಮಾಡುವ ಚಟುವಟಿಕೆಗಳು ಅಥವಾ ಕಾರ್ಯಗಳು. ಸಿಟ್, ಸ್ಟ್ಯಾಂಡ್, ಡಾನ್ಸ್, ರೀಡ್, ರೈಟ್, ಈಟ್ ಅಂದ್ರೆ ತಿನ್ನೋದು, ಮಲಗೋದು, ಕೂಡೋದು, ಎದ್ ನಿಂತ್ಕೊಳ್ಳೋದು, ಜಂಪಿಂಗ್. ಸೊ ದೀಸ್ ಆಲ್ ಆರ್ ಯೋರ್ ವರ್ಬ್, ಕ್ರಿಯಾಪದಗಳು. ಓಕೆ, ನೀನ್ ಆಡಲ್ಲ, ನಿನಗೆ ಆಡೋ ಅಂತ ನಾನು ಕೇಳಲ್ಲ. ಓಕೆ, ಸೊ ವರ್ಬ್ ಇಸ್ ಅನ್ ಆಕ್ಷನ್ ಆರ್ ಅ ಸ್ಟೇಟ್ ಆಫ್ ಆಕ್ಷನ್ ವಾಟ್ ವಿ ಆರ್ ಡೂಯಿಂಗ್. ಸೊ ಈ ವರ್ಬ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ದೆ ನಿಮ್ಗೆಲ್ಲ ವಿ ಹ್ಯಾವ್ ಬೇಸ್ ಫಾರ್ಮ್ ಆಫ್ ವರ್ಬ್ಸ್ ಅಂತ ಹೇಳ್ದೆ. ಸೊ ಬೇಸ್ ಫಾರ್ಮ್ ಆಫ್ ವರ್ಬ್ಸ್ ಏನೇನಿದೆ ಅಂದ್ರೆ V1, V2, V3, V4, V5 ಅಂತ ಹೇಳ್ದೆ. ಸೊ V1 is nothing but your base form of verb. V2 past form. V3 past participle form.
and V4 is used for your as verb plus S or ES when we talk about the third person. ಇದನ್ನ ಮರಿಬಾರ್ದು, ವರ್ಬಲ್ ಅದಕ್ಕೆ ಹೇಳ್ತಿದ್ದೀರಿ. ಯಾವಾಗ ನಾವು ಎಸ್ ಮತ್ತೆ ಇ ಎಸ್ ಅನ್ನ ಹಾಕ್ತೇವಿ ಮೂರನೇ ವ್ಯಕ್ತಿಯ ಬಗ್ಗೆ ವರ್ಣಿಸ್ಬೇಕಾದಾಗ. ಓಕೆ, ಎಕ್ಸಾಂಪಲ್ ಕೊಡ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗತ್ತಿದ್ದು, ಅಲ್ಲಿ ತನಕ ಅರ್ಥ ಆಗಲ್ಲ. V5 ಏನಂತ ಹೇಳ್ತೇವೆ, ಗೆರುಂಡ್ ವರ್ಬ್ ಅಂತ ಹೇಳ್ತೇವೆ. ದಟ್ ಇಸ್ ವರ್ಬ್ ಪ್ಲಸ್ ING. ವರ್ಬ್ ಪ್ಲಸ್ ING. ಇದು ಸ್ಲೈಡ್ ಮಾಡೋದು ಹೇಗೆ? ಎಲ್ಲರೂ ಕಿಶನ್ ಇಲ್ವಾ ಅಲ್ಲಿ ಹೊರಗಡೆನು? ಎಲ್ಲಿದೆ ಸ್ವಿಚ್? ಹಾ, ಓಕೆ, ಥ್ಯಾಂಕ್ ಯು. ಸೊ ವರ್ಬ್ ನಾನು ಹೇಳಿದೆ V1, V2, V3, V4, V5. ಸೊ V1 ಏನಾಗುತ್ತೆ, ಬೇಸ್ ಫಾರ್ಮ್ ಆಫ್ ವರ್ಬ್. ಈಗ ನಾವು ಒಂದ್ ವರ್ಬ್ ಅನ್ನ ತಗೋತೀವಿ. ಯಾವ್ದದು ವರ್ಬ್? ಯಾವ್ದಾರ ಒಂದ್ ಕ್ರಿಯಾಪದ ಕೊಡಿ ನೀವೇ. ಅದ್ ಬಿಟ್ಟು ಕೊಡ್ರಿ, ಅದ್ ರೈಟ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇರ್ತದ. ಓಕೆ, ಡ್ಯಾನ್ಸಾ? ಸೊ ಡ್ಯಾನ್ಸ್ ಈಸ್ ಯೋರ್ ಬೇಸ್ ಫಾರ್ಮ್ ಆಫ್ ವರ್ಬ್. ಇದರದು V2 ಪಾಸ್ಟ್ ಫಾರ್ಮ್ ಏನಾಗುತ್ತೆ, ಡ್ಯಾನ್ಸ್ಡ್. V3 ಏನಾಗುತ್ತೆ, ಡಾನ್ಸ್ಡ್. V4 ಏನಾಗುತ್ತೆ, ಎಸ್ ಆಡ್ ಮಾಡ್ತೀವಿ. ಹಿ ಡ್ಯಾನ್ಸಸ್, ಶಿ ಡ್ಯಾನ್ಸಸ್. ವೆರಿ ವೆಲ್. ಇದನ್ನ ನಾವು ಆಕ್ಚುಲಿ V4 and V5 we use in the tense. ಕಾಲಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದಾಗ V4 V5 ಅನ್ನ ಜಾಸ್ತಿ ನಾವು ಬಳಸ್ತೀವಿ. ಯಾಕೆ ಅಂದ್ರೆ tense depends on the time, time also depends on the tense, and tense and times everything depends on the work what we do, and that work is nothing but the verb. ಅರ್ಥ ಆಗ್ತಿದೆ ಹೇಗೆ ಕನೆಕ್ಟ್ ಆಗಿದೆ ಅಂತ? ಟೆನ್ಸ್ ಅಂದ್ರೆ ಏನು? ಕಾಲಗಳು. ಕಾಲಗಳು ಯಾವುದ್ರ ಮೇಲೆ ನಿರ್ಧಾರವಾಗಿರುತ್ತೆ? ಸಮಯದ ಮೇಲೆ, ಟೈಮ್. ಟೈಮ್ ಕೂಡ ಕಾಲದ ಮೇಲೆ ಇರುತ್ತೆ. ಈ ಟೈಮು ಮತ್ತೆ ಕಾಲಗಳನ್ನ ನಾವು ಮಾತಾಡ್ಬೇಕಾದಾಗ ನಮಗೆ ಏನ್ ಬೇಕು? ಅಲ್ಲಿ ಗಾಸಿಪ್ ಮಾಡಕ್ ಏನಾರ ವಿಷಯ ಬೇಕು ತಾನೆ? ಆ ವಿಷಯ ಯಾವ್ದ್ ಬಗ್ಗೆ ಇರುತ್ತೆ? ಅವಳು ಹೇಗಿದ್ದಾಳೆ, ಅವ್ರು ಹೇಗ್ ಕೆಲ್ಸ ಮಾಡಿದ್ರು. ಸೊ ಈ ಕೆಲ್ಸಗಳ ಬಗ್ಗೆ ಜಾಸ್ತಿ ಮಾತಾಡ್ಬೇಕಾದಾಗ ವಿ ಕಾಲ್ ಆ ಕೆಲ್ಸಗಳನ್ನ ಏನು? ವರ್ಬ್. So verb according to the tense and time, when we speak, we will be using your V4 and V5. V5 is nothing but dance plus ING, dancing. So, so ಏನಾಗುತ್ತೆ? ಸೊ ಒಂದ್ ಎಕ್ಸಾಂಪಲ್ ಡಾನ್ಸ್, ಡಾನ್ಸ್, ಡಾನ್ಸಸ್, ಡಾನ್ಸಿಂಗ್ ಆಯ್ತು. ಇನ್ನೊಂದು ವಾಕ್. ನಿಮ್ ರೈಟ್ ಅನ್ನ ಬರೀತೀನಿ ಬಟ್ ಈಗ ಬೇಡ ಅದು. ಓಕೆ, ವಾಕ್, 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 ವಾಕ್ಸ್, ವಾಕಿಂಗ್. Okay, as I told, we will be only discussing about V1 and V2 and V3, V4 and V5. ಹೌದಾ? ಸೊ ಇಲ್ಲಿ first type of verb. First type of verb is nothing but our regular verb. What is regular verb? The verb where V2, V3 will never be changed. ನಮ್ ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬದಲಾವಣೆನೇ ಆಗೋಲ್ಲ. ಹೌದಾ? ಇಲ್ಲಿ ಏನಾದ್ರು ಬದಲಾವಣೆ ಕಾಣಿಸಿದ್ಯಾ ಪಾಸ್ಟ್ ಫಾರ್ಮ್ ಅಲ್ಲಿ? ಏನಿಲ್ಲ. ವಾಕ್, ವಾಕ್, ವಾಕ್ಡ್. ಡಾನ್ಸ್, ಡಾನ್ಸ್ಡ್, ಡಾನ್ಸ್ಡ್. ಹೌದಾ ಇಲ್ವೋ? ಪ್ಲೇ,
ಪ್ಲೇಡ್ ಪ್ಲೇಡ್ ಏನಾಗುತ್ತೆ ಪ್ಲೇ ಪ್ಲೇಡ್ ವಾಚ್ watched where V2 V3 will not get changed, that type of verb is known as our regular verb. ಅರ್ಥ ಆಗ್ತಿದ್ಯಾ V2 past form ಮತ್ತೆ past participle form ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗೋದಿಲ್ಲ ಅಂತ ಕ್ರಿಯಾಪದಗಳನ್ನ ನಾವು ರೆಗ್ಯುಲರ್ ಕ್ರಿಯಾಪದ ಅಥವಾ ವೀಕ್ ಕ್ರಿಯಾಪದಗಳಂತ ಕರಿತೇವೆ. ಓಕೆ, ಸೊ ಇದ್ರಲ್ಲಿ ಮತ್ತೆ ಇದು ಫಸ್ಟ್ ಟೈಪ್ ಆದ್ರೆ ಸೆಕೆಂಡ್ ಟೈಪ್ ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ. ಏನಿದು ಇರ್ರೆಗ್ಯುಲರ್ ವರ್ಬ್? ನೀವ್ ಹೇಳ್ದಾಗೆ ರೈಟ್, ರೋಟ್, ರಿಟರ್ನ್, writes, writing. ಓಕೆ, ಇರ್ರೆಗ್ಯುಲರ್ ಪದ ಕ್ರಿಯಾಪದ ಅಂದ್ರೆ ಏನು? ಎಲ್ಲಿ ನಮ್ಮ V2 ಮತ್ತೆ V3 ಚೇಂಜ್ ಆಗುತ್ತೆ ಅಂತ ಪದಗಳನ್ನ ನಾವು ಇರ್ರೆಗ್ಯುಲರ್ ವರ್ಬ್ ಅಂತ ಕರಿತೇವೆ. ಅಂದ್ರೆ ಪಾಸ್ಟ್ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಬದಲಾವಣೆ ಆಗುತ್ತದೆ. ಅರ್ಥ ಆಗ್ತಿದ್ಯಾ? ರನ್. ಓಕೆ, ran ran. ಸೊ ಅದು ಇದ್ರಲ್ಲಿ ಬರಲ್ಲ. ಯಾವ್ದ್ರಲ್ಲಿ ಬರುತ್ತೆ? ರೆಗ್ಯುಲರ್ ಅಲ್ಲಿ. ಅದ್ರ ಬಲ್ಲಿ ಇಲ್ಲಿ ಮತ್ತೊಂದು ಸಾಂಗ್. ಸಾಂಗ್ ಏನಂತ ಹೇಳ್ತೀವಿ? ಸಿಂಗ್. ಓಕೆ, ಸಿಂಗ್, ಸ್ಯಾಂಗ್, ಸಾಂಗ್. ಸಿಂಗ್, ಸಾಂಗ್, ಸಾಂಗ್. ಇದು ಹಾಕಿದೀನಿ ಚಾಟು, ನೋಡ್ಕೊಳ್ಳೋಣ ಈಗ. ಸೊ ಇಲ್ಲಿ ನೋಡಿ, ಎಲ್ಲೋಯ್ತಿದು? ಸೊ ಕ್ರಿಯಾಪದದಲ್ಲಿ ವೀಕ್ ವರ್ಬ್ಸ್ ಅಂತ ಕರಿತೀವಿ. ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಯಾವ್ದು ಇಡಿ ಅಂತ ಹಾಕ್ತಿವಿ, ಟಿ ಅಥವಾ ಡಿ, ಅವುಗಳನ್ನ ನಾವು ವೀಕ್ ವರ್ಬ್ಸ್ ಅಂತ ಕರಿತೇವೆ. ಸೊ ರೆಗ್ಯುಲರ್ ವರ್ಬ್ಸ್ ನಾನು ಹಾಕದ್ನಲ್ಲ ಈಗ, ಯಾವ್ಯಾವ ನಿಮ್ಮ ರೆಗ್ಯುಲರ್ ವರ್ಬ್ಸ್? ಕಾಲ್, ಕಾಲ್ಡ್, ಕಾಲ್ಡ್, ಕಾಲಿಂಗ್, ಕಾಲ್ಸ್. ಓಕೆ, deal, dealt, dealt, dealing, deals. Smile, smiled, smiled, smiling, smiles. Learn, learned, learned. ಕೆಲವರು ಏನ್ ಮಾಡ್ತಾರೆ, ನೀವು ಬಹಳಷ್ಟು ಬುಕ್ಸ್ ಗಳನ್ನ ರೆಫರ್ ಮಾಡ್ಲಿಕ್ಕೆ ಹೋದಾಗ ನಾನು ಏನ್ V4 ಅಂತ ಹಾಕಿದ್ದೀನಿ ಅದನ್ನ V5 ಅಂತ ತೋರಿಸ್ತಾರೆ. ಏನ್ V4 ಅಂತ ಹಾಕ್ತಿವಿ ಅದನ್ನ V5 ಅಂತ ತೋರಿಸ್ತಾರೆ. ನಾಟ್ ಟು ಮೇಕ್ ಅ ಬಿಗ್ ಇಶ್ಯೂ ವಿತ್ ದಟ್. However you want, you can make it V4 and V5. But the most important thing we discuss or we have to keep in the mind about our V1, V2, V3. ಈ ಮೂರು ಬಗ್ಗೆ ನಾವು ಗಮನ ಹರಿಸಬೇಕು. ಸ್ಟ್ರಾಂಗ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿದೆ. ಸೊ ಇರ್ರೆಗ್ಯುಲರ್ ವರ್ಬ್ಸ್ ಅಲ್ಲಿ ಏನಾಗುತ್ತೆ? ಚೇಂಜ್ ಆಗುತ್ತೆ. ನಮ್ಮ V2 ಮತ್ತೆ V3 ಚೇಂಜ್ ಆಗುತ್ತೆ. ರೈಟ್, ರೋಟ್, ರಿಟರ್ನ್, ರೈಟಿಂಗ್, ರೈಟ್ಸ್. ಗೋ, ವೆಂಟ್, gone, going, goes. Give, gave, given, giving, gives. Sing, sang, sung. ಅದರದೇ ಬಹಳಷ್ಟು ಹಾಕಿದ್ದೀನಿ. ಡ್ರಿಂಕ್, ಡ್ರಾಂಕ್, ಡ್ರಂಕ್, ಡೂ, ಡಿಡ್, ಡನ್, ಕಾಲ್, ಕಾಲ್ಡ್, ಕಾಲ್ಡ್, ವರ್ಕ್, ವರ್ಕ್ಡ್, ವರ್ಕ್ಡ್. ಉದಾಹರಣೆಗಳು ಫೋಟೋ ತಗೋತೀರ ತಕೊಂಡ್ಬಿಡ್ರಿ. ಪ್ರೆಸೆಂಟ್ ಫಾರ್ಮ್ V1, ಅದಕ್ಕೆ ಬೇಸ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತೀವಿ ಅದನ್ನ. ನಿಂದ್ರಿ ಹಾಕ್ತೀನಿ ಸ್ಟಾರ್ಟಿಂಗ್ ಇಂದ ಹಿಂಗೆ. ಆಯ್ತಾ? ಆಯ್ತಂದ್ರೆ ಆಯ್ತನ್ರಿ. ಇದು ಬೇಡ ನಿಮ್ಗೆ ಇರ್ಲಿ ಅಂತ ಹಾಕಿದ್ದು. ಇದನ್ನು ತಗೋತೀರಾ? ಆಗಲ್ಲ, ಬೇಕಿಲ್ಲ. ಒಂದು ಸಾಂಗ್ ನಾನೇ ಹಾಡ್ತೀನಿ.
ಎಷ್ಟ್ ಸತಿ ಅದು ಸಂಗ್ ಬರುತ್ತೆ ಸಾಂಗ್ ಬರುತ್ತೆ. ಇದಾಯ್ತಾ ಇದು ಆಯ್ತಾ Hey, okay. Neither. Okay na? So types of verb ಅಲ್ಲಿ regular verb, irregular verb. Regular verb ಅಲ್ಲಿ ಏನಾಗುತ್ತೆ V2, V3 change ಆಗಲ್ಲ. Irregular ಅಲ್ಲಿ ಏನಾಗುತ್ತೆ V2, V3 change ಆಗುತ್ತೆ. Okay. So type of verbs, action verb ಹೇಳಿದೀನಿ. Physically ನಾವೇನ್ ಮಾಡುವಂತ ಕೆಲಸ run, jump, eat, think, read, write, dance. ಲಿಂಕಿಂಗ್ ವರ್ಬ್ಸ್ ಅಂತ ಹೇಳ್ತೇವೆ. ಏನಿದು ಲಿಂಕಿಂಗ್ ವರ್ಬ್ಸ್ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೇವೆ. ಸೊ ಇದು ಹೆಲ್ಪಿಂಗ್ ವರ್ಬ್ಸ್ ಅಥವಾ ಲಿಂಕಿಂಗ್ ವರ್ಬ್ಸ್ ಏನಾಗುತ್ತೆ ಅಂದ್ರೆ ಬಿ, ಕ್ಯಾನ್, ಬಿ, ವಿಲ್ ಬಿ, ಹ್ಯಾಸ್ ಬೀನ್, ಲುಕ್, ಸ್ಮೆಲ್, ಸೀಮ್, ಅಪಿಯರ್, ಬಿಕೇಮ್. ಹೆಲ್ಪಿಂಗ್ ವರ್ಬ್ಸ್, ಅಸ್ ಇಸ್ ದ ಮೇನ್ ಹೆಲ್ಪಿಂಗ್ ವರ್ಬ್ಸ್. ಬಿ, ಹ್ಯಾವ್, ವಿಲ್, ವುಡ್, ಶಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್. ಈ ಹೆಲ್ಪಿಂಗ್ ವರ್ಬ್ಸ್ ನ ಕ್ಲಿಯರ್ ಆಗಿ ಹೇಳೋದಕ್ಕೆ ನಿಮ್ಗೊಂದು ಇದು ಸ್ವಿಚ್ ಮಾಡಿದ್ರೆ ನಿಮ್ಗೆ ಬರ್ತಿಲ್ವಲ್ಲ. ಸೊ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ನಾವು ನೋಡಿದ್ವಿ. ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ಎರಡು ರೀತಿಯ ವರ್ಬ್ ಗಳನ್ನ ನೋಡ್ತೇವೆ ನಾವು. ಸ್ವಲ್ಪ ಇವತ್ತು ಎಕ್ಸ್ಟೆಂಡ್ ಆದ್ರೂ ಕ್ಲಾಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೈಕೋಬೇಡಿ. ಬಿಕಾಸ್ ಇದನ್ನ ಕಂಪ್ಲೀಟ್ ಮಾಡೋಣ. ಹೆಲ್ಪಿಂಗ್ ವರ್ಬ್ ಅಲ್ಲಿ ಎರಡು ವಿಧಗಳಿವೆ. ಅಲ್ಲಿ ಏನ್ ಮಾಡಿದ್ರು ಹೆಲ್ಪಿಂಗ್ ವರ್ಬ್ ಅಂದ ತಕ್ಷಣ ಚಾಟಲ್ ನಾನು ಏನಾಗಿದೆ ಒಂದೇ ರೀತಿಯಲ್ಲಿ ಹಾಕ್ದೆ. ಬಿಕಾಸ್ ದೋಸ್ ಆಲ್ ಆರ್ ನೋನ್ ಆಸ್ ಅವರ್ ಹೆಲ್ಪಿಂಗ್ ವರ್ಬ್ಸ್. ಟು ನೋ ಮೋರ್ ಡೀಟೇಲ್ಡ್ ಅಬೌಟ್ ಇಟ್ ಐ ವಿಲ್ ಕ್ಲಾರಿಫೈ ಇಟ್. ಸೊ ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ವಿ ಹ್ಯಾವ್ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತೇವೆ. Primary auxiliary verbs and modal auxiliary verbs. So primary, modal. So we have two types. Okay. Primary auxiliary first ಕೇಳಿಸ್ಕೊಳ್ಳಿ ಆಮೇಲೆ ಬರ್ಕೊಳ್ಳಿ. ಪ್ರೈಮರಿ ಆಕ್ಸಿಲರಿ ವರ್ಬ್, ಮಾಡೆಲ್ ಆಕ್ಸಿಲರಿ ವರ್ಬ್. ಯಾಕೆ ಅಂದ್ರೆ ಡೀಟೇಲ್ಡ್ ಯಾರು MA ಇಂಗ್ಲಿಷ್ ಇದ್ದೀರಿ, ನೆಕ್ಸ್ಟ್ ಫರ್ದರ್ ಎಜುಕೇಶನ್ ಅಂದ್ರೆ ನಿಮ್ಮ ಕಾಲೇಜ್ ಲೆವೆಲ್ ಆಗಿರ್ಬೋದು, ಇವೆಲ್ಲ ಹೆಲ್ಪಿಂಗ್ ಕಾಲೇಜ್ ಅಲ್ಲಿ ಇರುವಂತ ಲೆವೆಲ್, ಡಿಗ್ರಿ ಕಾಲೇಜ್ ಲೆವೆಲ್ ಇದು. ಓಕೆ. ಸೊ ಪ್ರೈಮರಿ ಆಕ್ಸಿಲರಿ ವರ್ಬ್ ಅಲ್ಲಿ ವಿ ಹ್ಯಾವ್ 3 ಫಾರ್ಮ್ಸ್ ಅಂತ ಹೇಳ್ತಾರೆ. 3 ಫಾರ್ಮ್ಸ್ ಅಂದಾಗ ಬಿ ಫಾರ್ಮ್ ಆಫ್ ವರ್ಬ್. ಈ ಬಿ ಫಾರ್ಮ್ ಆಫ್ ವರ್ಬ್ ಯಾಕೆ ನಾನು ಹೇಳ್ತಿರೋದು ಅಂದ್ರೆ ಅಗೇನ್ ಇಟ್ ಇಸ್ ಡಿಪೆಂಡಿಂಗ್ ಆನ್ ಯೋರ್ ಟೆನ್ಸಸ್ ಹಿಯರ್. ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ. ಸೊ ವರ್ಬ್ ಅಗ್ರಿಮೆಂಟ್ ಅನ್ನ ನಾವು ಸರಿಯಾಗಿ ಆನ್ಸರ್ ಅನ್ನ ಮಾಡ್ಬೇಕು ಅಂದ್ರೆ ಈ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಬೇಕು. ಓಕೆ. ಸೊ ಬಿ ಫಾರ್ಮ್ ಆಫ್ ವರ್ಬ್ ಅಲ್ಲಿ ಏನ್ ಬರುತ್ತೆ, ಯಾವ ಪದಗಳು ಬರುತ್ತೆ ಅಂದಾಗ ಇಸ್, ಆಮ್, ಆರ್, ವಾಸ್, ವರ್. ಇವು ನಮ್ಮ ಬಿ ಫಾರ್ಮ್ ಆಫ್ ವರ್ಬ್. ಹ್ಯಾವ್ ಫಾರ್ಮ್ ಆಫ್ ವರ್ಬ್ ಅಂತ ಬರುತ್ತೆ. has and had. Do form of verb. Does, did. Okay. ಇವನ್ನ ನಾವು ಪ್ರೈಮರಿ ಆಕ್ಸಿಲರಿ ವರ್ಬ್ ಅಂತಾನು ಹೇಳ್ತೇವೆ. ಆಮೇಲೆ ಮಾಡೆಲ್ ಆಕ್ಸಿಲರಿ ವರ್ಬ್ ಅಲ್ಲಿ ಯಾವ್ಯಾವ ಬರುತ್ತೆ ಅಂದ್ರೆ ಕ್ಯಾನ್, ಶಾಲ್, ವಿಲ್, may. Okay. Can, shall, will, may, which we will be using in the present. ಕಾಲಗಳ ಬಗ್ಗೆ ಮಾತಾಡ್ಬೇಕಾದಾಗ ಹೇಳ್ತೀನಿ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಇದನ್ನ ನಾವು ಪಾಸ್ಟ್ ಅಲ್ಲಿ ಮಾತಾಡ್ಬೇಕಾದಾಗ could, should, would, might,
Okay, dare to, need to, etc. So total, what are these, right? Is, am, are, was, were, have, as, at, do, does, did, can, shall, will, may, could, should, would, might, dare to, need to. These all are known as your helping verbs. Okay, ಇವೆಲ್ಲ ನಿಮ್ಮ helping verbs ಆಗಿರುತ್ತೆ. So primary auxiliary verb, ನಾನು ಯಾಕೆ ಈ ತರ ವಿಂಗಡಣೆ ಮಾಡಿ ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಎಲ್ಲಿ ಯಾವ್ದನ್ನ ಅಪ್ಲೈ ಮಾಡ್ಬೇಕಾದಾಗ ಆಗ್ಬೇಕು ಅಂತ ಗೊತ್ತಿರಲ್ಲ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ವೇರ್ ವಾಟ್ ಯು ಕ್ಯಾನ್ ಅಪ್ಲೈ, ವಾಟ್ ಯು ಶುಡ್ ಅಪ್ಲೈ, ಯು ನೋ, ಯು ವಿಲ್ ಕಮ್ ಟು ನೋ. ಸೊ ಬಿ ಫಾರ್ಮ್ ಆಫ್ ವರ್ಬ್ ಮೊದಲು ಕೇಳಿಸ್ಕೊಳ್ಳಿ. is, am, are is used in your present tense. ಮರಿಬಾರ್ದು, ನೆಕ್ಸ್ಟ್ ಕಾಲಗಳ ಬಗ್ಗೆ ಹೇಳ್ಬೇಕಾದಾಗ ಇದು ಬಹಳ ಇಂಪಾರ್ಟೆಂಟ್. ಟೆನ್ಸಸ್ is, am, are in the present tense. Okay, is, am, are ಅನ್ನೋದನ್ನ present tense, was, were in the past, had also in the past, did also in the past. So ಅದೇ ರೀತಿಯಲ್ಲಿ have, has, do, does is in your present. ಅರ್ಥ ಆಗ್ತಿದ್ಯಾ? ಕಲರ್ ಈಗ ಅದೆಲ್ಲ ಚೇಂಜ್ ಮಾಡಲ್ಲ, ಕನ್ಫ್ಯೂಸ್ ಆಗ್ತಿದ್ಯಾ? ನಾನು ಹೇಳ್ತೀನಿ, ಅದಕ್ಕೆ ಫಸ್ಟ್ ಬರ್ಕೋಬೇಡಿ, ಹೇಳತ್ತರ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಓಕೆ, ಇಸ್ ಬಿ ಫಾರ್ಮ್ ಆಫ್ ವರ್ಬ್, ಇಸ್, ಆಮ್, ಆರ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಅಂದ್ರೆ ವರ್ತಮಾನನ, ಭೂತನ, ಪಾಸ್ಟ್. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಯಾವುದು? ವರ್ತಮಾನ ಅಲ್ವಾ? ಸೊ ವಾಸ್, ವರ್ ಅನ್ನೋದನ್ನ ಯಾವ್ದ್ರಲ್ಲಿ ಹಾಕ್ತಿವಿ? ಭೂತಕಾಲದಲ್ಲಿ ಬೆಳೆಸ್ತೇವೆ. ಹ್ಯಾಡ್, ಡಿಡ್ ಅನ್ನು ಕೂಡ ಭೂತಕಾಲದಲ್ಲಿ ಬೆಳೆಸ್ತೇವೆ. ಹ್ಯಾವ್, ಡೂ, ಹ್ಯಾಸ್, ಡಸ್ ಇನ್ ಯೋರ್ ವರ್ತಮಾನ್, ದಟ್ ಇಸ್ ಯೋರ್ ಪ್ರೆಸೆಂಟ್ ಟೆನ್ಸ್. ಭವಿಷ್ಯತ್ ಕಾಲ ಅಂದ್ರೆ ಫ್ಯೂಚರ್. ಸೊ ಇಸ್, ಆಮ್. ಆಮ್ ಅನ್ನೋದನ್ನ ನಾವ್ ಯಾವಾಗ ಬಳಸ್ತೀವಿ? ಐ ಆಮ್. ಬರ್ಕೊಳ್ಳಿ, ಹೇಳ್ತೀನಿ. ಆಮ್ ಅನ್ನೋದನ್ನ ಯಾವಾಗ ಬಳಸ್ತೀವಿ? ಐ ಆಮ್. ವೆನ್ ವಿ ಸ್ಪೀಕ್ ಅಬೌಟ್ ದಿ ಫಸ್ಟ್ ಪರ್ಸನ್, ದಟ್ ಇಸ್ ಐ. When we speak about the first person, we use I. ಕಲರ್ ಎಲ್ಲೋಯ್ತು, ಹೋಯ್ತ ನಮ್ದು. ಸೊ ಫಸ್ಟ್ ಪರ್ಸನ್ ಬರ್ತಾನೆ ಇಲ್ಲ, ಐ ಆಮ್. ಓಕೆ, ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಎಲ್ಲಿ ಏನ್ ಅಪ್ಲೈ ಮಾಡ್ಲಕ್ ಬಂತು ಅಂದ್ರೆ ಯು ಕ್ಯಾನ್ ಡೂ ಯೋರ್ ಸೆಂಟೆನ್ಸ್ ಫಾರ್ಮೇಶನ್ ಪ್ರಾಪರ್ಲಿ. ವೆನ್ ಯು ನೋ ಸೆಂಟೆನ್ಸ್ ಫಾರ್ಮೇಶನ್, then you can speak English fluently. Butler English will not be there. At least it will be a perfect, pure grammatical English. Okay, first person I am. Second person, ಯಾರು ಸೆಕೆಂಡ್ ಪರ್ಸನ್? ಯು ಅಲ್ವಾ? ಆರ್. ಆರ್ ಅನ್ನೋದನ್ನ ನಾವ್ ಯಾವಾಗ ಬಳಸ್ತೀವಿ? ಪ್ಲೂರಲ್, ಬಹುವಚನ. ಓಕೆ, ಪ್ಲೂರಲ್. ಯು ಆರ್, ದೇ ಆರ್ ಅಂತ ಬಂದಾಗ ವಿ ವಿಲ್ ಬಿ ಯೂಸಿಂಗ್ ಆರ್. ಓಕೆ, ಅರ್ಥ ಆಗ್ತಿದ್ಯಾ? ಈಸ್ ಅನ್ನೋದನ್ನ ಯಾವಾಗ ಬಳಸ್ತೀವಿ? ಥರ್ಡ್ ಪರ್ಸನ್, he, she, it is singular. Okay, I am writing. Listen here carefully the example. I am writing. You are writing. They are writing. We are writing. So ಬಹುವಚನ ರೂಪ ಪ್ಲೂರಲ್ ಅಲ್ಲಿ ಇದ್ದಾಗ ಯಾವುದನ್ನ ಯೂಸ್ ಮಾಡ್ತೇವೆ? ಆರ್. ಫಸ್ಟ್ ಪರ್ಸನ್ ಬಗ್ಗೆ ಮಾತಾಡ್ಬೇಕಾದಾಗ ಆಮ್. ಮೂರನೇ ವ್ಯಕ್ತಿ ಬಗ್ಗೆ he, she, it ಬಗ್ಗೆ ಮಾತಾಡ್ಬೇಕಾದಾಗ is. He is writing. She is writing. It is writing. ಅರ್ಥ ಆಗ್ತಿದ್ಯಾ? ಇದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ. ಅದೇ ರೀತಿಯಲ್ಲಿ ವಾಸ್ ಮತ್ತೆ ವೇರ್ ಅನ್ನ
ವಾಸ್ ಪಾಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ, ವರ್ ಕೂಡ ಪಾಸ್ಟ್ ಅಲ್ಲಿ. ವಾಸ್ ಸಿಂಗ್ಯುಲರ್, ವರ್ ಪ್ಲೂರಲ್. ಓಕೆ, ಲಕ್ಷ ಕೊಡ್ರಿ. ಐ ವಾಸ್ ರೈಟಿಂಗ್, ಯು ವರ್ ರೈಟಿಂಗ್ ಪ್ಲೂರಲ್, ದೇ ವೇರ್ ರೈಟಿಂಗ್. ಅರ್ಥ ಮಾಡ್ಕೊಳ್ಳಿ, ಹಾ, ಕನ್ಫ್ಯೂಷನ್ ಇಲ್ಲ ಇಲ್ಲಿ. ಅದಕ್ಕೆ ಯಾವಾಗ ಅಂತ ಹೇಳ್ತಾ ಇದ್ದು. ಬಹುವಚನ ರೂಪದಲ್ಲಿದ್ದಾಗ ಆರ್ ಮತ್ತೆ ವರ್, ಏಕವಚನ ರೂಪದಲ್ಲಿದ್ದಾಗ ಆಮ್ ಅಥವಾ ವಾಸ್. ಅದನ್ನೇ ನಾವು ಥರ್ಡ್ ಪರ್ಸನ್ ಈ ಶಿ ಇಟ್ ಬಳಸಬೇಕಾದಾಗ ಇಸ್, ಪಾಸ್ಟ್ ಅಲ್ಲಿ ವಾಸ್. ಹಿ ವಾಸ್ ರೈಟಿಂಗ್, ಶಿ ವಾಸ್ ರೈಟಿಂಗ್. ಇಸ್ ದಟ್ ಕ್ಲಿಯರ್? ಸೊ ಇವೆಲ್ಲ ನಿಮ್ಮ ಟೆನ್ಸಸ್ ಇಂಪಾರ್ಟೆಂಟ್, ಅದಕ್ಕೆ ವರ್ಬಲ್ಲೇ ಮುಗಿಸ್ತಾ ಇದ್ದೀನಿ. ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಹೆಲ್ಪಿಂಗ್ ವರ್ಬ್. ಸೊ ದ ಸೇಮ್ ವೇ ಹ್ಯಾವ್ ಮತ್ತೆ ಆಸ್. ಹ್ಯಾವ್, ಐ ಹ್ಯಾವ್, ದೇ ಹ್ಯಾವ್, ಯು ಹ್ಯಾವ್. ಕೇಳಬೇಕಿತ್ತು ಕ್ಲಾಸ್, ಬಿಟ್ಟು ಹೋದೆ. ಹಾ, ಐ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್, ವಿ ಹ್ಯಾವ್, ಶಿ ಹ್ಯಾಸ್. ಹ್ಯಾಸ್ ಅನ್ನೋದಾಗ ಬಳಸ್ತೀವಿ ಥರ್ಡ್ ಪರ್ಸನ್. ಹ್ಯಾಸ್ ಅಂಡ್ ಡಸ್ ಥರ್ಡ್ ಪರ್ಸನ್. He does the work. He does the work. She does the work. I do the work. Present tense ಅಲ್ಲಿ ಮಾತಾಡ್ಬೇಕಾದಾಗ I do the work. It doesn't work. ನೆಗೆಟಿವ್ ಫಾರ್ಮ್ ಮತ್ತೆ ಪ್ರೆಸೆಂಟ್ ಪಾಸಿಟಿವ್ ಫಾರ್ಮ್, ನೆಗೆಟಿವ್ ಫಾರ್ಮ್ ಅಂತ ಹೇಳ್ತೇವೆ. ಸೊ ಅವನು ಹೇಳಿದ ವಾಕ್ಯ ಏನಾಗುತ್ತೆ? ನೆಗೆಟಿವ್ ಫಾರ್ಮ್. ಇಟ್ ಡಸಂಟ್ ವರ್ಕ್ ಅಂದ್ರೆ ಅದು ವರ್ಕ್ ಮಾಡಲ್ಲ. Does it work is also a question where you are going to ask. ಇದು ಕೆಲಸ ಮಾಡ್ತಿದ್ಯಾ? Does it work? I do the work. You do the work. We do the work. They do the work. He does the work. She does the work. It does the work. Do, does, have, has, present form. ಹ್ಯಾಸ್ ಮತ್ತೆ ಡಸ್ ಅನ್ನ ಯಾವಾಗ ಬಳಸ್ತೀವಿ? ಕೇವಲ ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ಬೇಕಾದಾಗ. ನಮ್ಮ ಥರ್ಡ್ ಪರ್ಸನ್ ಯಾರು? he, she, it. ಓಕೆ, ಸೊ ಇಷ್ಟು ನಿಮ್ಮ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ. ಈ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಂತ ಏನಿದೆಯಲ್ಲ, ಇದನ್ನ ನಾವು ಯಾವಾಗ ಬಳಸ್ತೀವಿ ಅಂದಾಗ ಅಬಿಲಿಟಿ ಅಂದ್ರೆ ಅರ್ಹತೆ, ಸಾಮರ್ಥ್ಯದ ಬಗ್ಗೆ ಮಾತಾಡ್ಬೇಕಾದಾಗ, ಕಮಾಂಡ್ ಆರ್ಡರ್ ಕೊಡ್ಬೇಕಾದಾಗ ಶುಡ್ ಅನ್ನೋದನ್ನ, ಶಾಲ್, ಕ್ಯಾನ್, ವಿಲ್, ಮೇ. ವಿಲ್ ಆಲ್ಸೋ ಆಸ್ಕ್ ಫಾರ್ ದ ಪರ್ಮಿಷನ್ ಕೇಳ್ಬೇಕಾದಾಗ, ರಿಕ್ವೆಸ್ಟ್ ಮಾಡ್ಬೇಕಾದಾಗ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಬಂದಾಗ ನಿಮಗೆ ಅರ್ಥ ಆಗುತ್ತಿದ್ದು. ಓಕೆ, ಕ್ಯಾನ್ ಐ ಟಾಕ್ ಟು ಯು ಅಂದ್ರೆ ಪರ್ಮಿಷನ್. ಕ್ಯಾನ್ ಐ ಗೆಟ್ ಇನ್, ಮೇ ಐ ಗೆಟ್ ಇನ್, ಶಲ್ ಐ ಗೋ, ಪರ್ಮಿಷನ್ ಅಗೇನ್. ಕ್ಯಾನ್ ಐ ಬಾರೋ ಯೋರ್ ಪೆನ್, ಕ್ಯಾನ್ ಯು ಲೆಂಡ್ ಮಿ ಯೋರ್ ಫೋನ್ ಅಂದ್ರೆ ನಿಮ್ ಫೋನ್ ಕೊಡ್ಲಕ್ಕಾಗುತ್ತಾ? ಸೊ ರಿಕ್ವೆಸ್ಟ್ ಅಲ್ಲಿ. ಕ್ಯಾನ್ ಯು ಟೇಕ್ ದಿಸ್, ಕ್ಯಾನ್ ಯು ಗಿವ್ ದಿಸ್, ಕ್ಯಾನ್ ಐ ಸಿಟ್ ಹಿಯರ್, ಪರ್ಮಿಷನ್. ಯು ಕ್ಯಾನ್ ಡೂ ಅಂದ್ರೇನು? ನಿಮಗೆ ಕಾಬಿಯಲ್ಲಿರ್ತದೆ, ಯು ಆರ್ ಹ್ಯಾವಿಂಗ್ ದ ಅಬಿಲಿಟಿ ಇಸ್ ದೇರ್, ಬಟ್ ಯು ವಿಲ್ ನಾಟ್ ಡೂ. ಅಂದ್ರೆ ಯು ಕ್ಯಾನ್ ಡೂ ಅನ್ನೋದು ನಾವೇನಾಗುತ್ತೆ? ಸಜೆಷನ್ ಕೊಟ್ಟ ಅಂತದ್ದು. ದೇ ಆರ್ ಆಸ್ಕಿಂಗ್ ಫಾರ್ ಯೋರ್ ಸಜೆಷನ್. ಸೊ ದೀಸ್ ಅಂಡ್ ಆಲ್ ಕಮ್ಸ್ ಅಂಡರ್ ಯೋರ್ ಲ್ಯಾಂಗ್ವೇಜ್ ಫಂಕ್ಷನ್, ಬಟ್ ದಿಸ್ ಆಲ್ ಟೋಟಲಿ is also known as your helping verb in the sentence. ವರ್ಬ್ ಮಾಡಿ ಹೇಳ ಒಂದು ನಿಮಿಷ. ಓಕೆ, ಇಲ್ಲಿ ನೋಡಿ. ಐ ಇಸ್ ಯೋರ್ ಫಸ್ಟ್ ಪರ್ಸನ್ ಅಲ್ವಾ? ಐ ವರ್ಬ್ ನೀವೇ ಕೊಡಿ. ಏನ್ ಕೊಡ್ತೀರಾ? ವರ್ಬ್ ಕೊಡಿ. ಇದು ಪ್ರೆಸೆಂಟ್ ಅಲ್ಲಿ ಹಾಕ್ತೀನಿ ನಾನೀಗ. ದಿಸ್ ಇಸ್ ಇನ್ ಯೋರ್ ಪ್ರೆಸೆಂಟ್ ಟೆನ್ಸ್.
ವರ್ಬ್ ಕ್ರಿಯಾಪದ ನೀವೇ ಕೊಡಿ ಯಾವ್ದಾರ ಒಂದು. ಲುಕ್ ಲುಕ್ ಓಕೆ, ಲುಕ್ ಅಂದ್ರೆ ಏನು? ನೋಡೋದು. ಓಕೆ, but when I am framing the sentence, we have to look of our what? Regular verb or irregular verb, what we have to apply. So ನಿಮಗೆ ಅದು ರೆಗ್ಯುಲರ್ ಇರ್ರೆಗ್ಯುಲರ್ ಎಸ್ ಮತ್ತೆ ಐ ಎಸ್ ನಾನು ಏನ್ ಹೇಳಿದೆ ಟೆನ್ಸಸ್ ಅಲ್ಲಿ ಬರುತ್ತೆ ಅಂತ, ಅದನ್ನ ಹೀಗೆ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಸಿಟ್ ತಗೊಳ್ಳೋಣ. ಐ ಆಮ್ ಅಂತ ಯೂಸ್ ಮಾಡಿದಾಗ ಫಸ್ಟ್ ಪರ್ಸನ್ ನಾವು ಆಮ್ ಯೂಸ್ ಮಾಡ್ತೀವಿ. ಸಿಟ್ ಅನ್ನೋದು ವರ್ಬ್ ಇಲ್ಲಿ ತಗೊಂಡಿರೋದು. ಸಿಟ್ ಇಸ್ ಯೋರ್ ವರ್ಬ್. ಐ ಆಮ್ ಸಿಟ್ಟಿಂಗ್. ಐ ಆಮ್ ಸಿಟ್ ಅಂತ ಬರಲ್ಲ, ವಾಕ್ಯ ರಚನೆ ಕಂಪ್ಲೀಟ್ ಆಗಲ್ಲ. ಓಕೆ, ವಾಕ್ಯ ರಚನೆ ಮಾಡ್ಬೇಕಾದಾಗ ಏನ್ ಬೇಕು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ಯೋರ್ ವರ್ಬ್ ಪ್ಲಸ್ ಯೋರ್ ಆಬ್ಜೆಕ್ಟ್. ಹೌದಾ? ವಾಕ್ಯ ರಚನೆ ಸ್ಟ್ರಕ್ಚರ್ ಏನಂತೆ? ಸೆಂಟೆನ್ಸ್, ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ನಮ್ಮ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾರು? ಐ, ಫಸ್ಟ್ ಪರ್ಸನ್. ಆಮ್ ಏನು? ಹೆಲ್ಪಿಂಗ್ ವರ್ಬ್. ಸಿಟ್ಟಿಂಗ್ ಏನು? ವರ್ಬ್. ಹೌದಾ? ಈಗ ಇದನ್ನೇ ನಾನು ಸೆಕೆಂಡ್ ಪರ್ಸನ್ ಯು, ನಾನೇನ್ ಹೇಳ್ದೆ? ಯು ಪ್ರೆಸೆಂಟ್ ಫಾರ್ಮ್ ಪ್ಲೂರಲ್ ಅಲ್ಲಿ ಇದ್ದಾಗ ಏನ್ ಯೂಸ್ ಮಾಡ್ಬೇಕು? ಆರ್. ಪ್ಲೂರಲ್ ಬಹುವಚನ ರೂಪದಲ್ಲಿದ್ದಾಗ ಆರ್ ಯೂಸ್ ಮಾಡ್ತೀವಿ. ಯು ಆರ್ ಸಿಟ್ಟಿಂಗ್, ವಿ ಆರ್ ಸಿಟ್ಟಿಂಗ್, ದೇ ಆರ್ ಸಿಟ್ಟಿಂಗ್. ಸೊ he is sitting, she is sitting, it is sitting. ಈಗ ಇದನ್ನ ನಾನು if I give a proper noun and tell you all. Proper noun ಅಂದ್ರೆ ಏನು? The name given particularly to you all. ನಿಮಗೆ ಎಷ್ಟೊಂದು ಖರ್ಚು ಮಾಡಿ ನಾಮಕರಣ ಮಾಡಿದಾರಲ್ಲ, ಆ ಹೆಸರನ್ನ ಉಪಯೋಗಿಸಿ ಹೇಳುವಂತದ್ದು. ಓಕೆ, ಸೊ ಅದ್ರಲ್ಲಿ ಹೇಳಿದಾಗ ಈಗ ನೋಡಿ, when I am using the noun, proper noun ಯಾರ್ದಾರ ಒಬ್ಬರ ಹೆಸರು ಸ್ಮಿತಾ. ಸ್ಮಿತಾ is sitting. ಸ್ಮಿತಾ is sitting. ರಾಜೇಶ್ is sitting. cat is sitting. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ನಾನು ಪಾಸ್ಟ್ ಅಲ್ಲಿ ಮಾಡಿದಾಗ ಏನಾಗುತ್ತೆ? ಹೇಗೆ ಸ್ಯಾಟ್ ಪಾಸ್ಟ್ ಟೆನ್ಸ್ ಅಲ್ಲಿ? ಪಾಸ್ಟ್ ಅಲ್ಲಿ ಐ, ಓಕೆ, ಐ ಸ್ಯಾಟ್, ಐ ವಾಸ್ ಸಿಟ್ಟಿಂಗ್, ING. ಯಾಕೆ ಅಂದ್ರೆ ನಾನು ಹೇಳಿದೆ ನಿಮಗೆ ಟೆನ್ಸ್ ಅಲ್ಲಿ ಬರುತ್ತೆ ಇದು ಅಂತ, ಅದಕ್ಕೆ ಇದನ್ನ ಹಾಕ್ಲಿಲ್ಲ. ಈಗ ನೀವು ಕೇಳಿದ್ರಿ ಅಂದ್ಬಿಟ್ಟು ಹಾಕ್ದೆ ಈಗ ಇದನ್ನ. ಯಾಕೆ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುತ್ತದೆ. ING ಯಾವಾಗ ಬರುತ್ತೆ? ಪಾಸ್ಟ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಟೆನ್ಸಸ್ ಹೇಳ್ಬೇಕಾದಾಗ ಹೇಳ್ತೀನಿ ಅದು ಕರೆಕ್ಟ್ ಆಗಿ. ಸೊ ದಿಸ್ ಇಸ್ ವಾಟ್ ಇಸ್ ಅಬೌಟ್ ಯೋರ್ ವರ್ಬ್. ಸೊ ಅದ್ರಲ್ಲಿ ನಾನು ಹೀಗೆ ಹೇಳದ್ನಲ್ಲ, ಟ್ರಾನ್ಸಿಸ್ಟಿವ್ ವರ್ಬ್, ರೀಡ್ ಅ ಬುಕ್, ರೈಟ್ ಅ ಲೆಟರ್, ಪೇಂಟ್ ಅ ಪಿಕ್ಚರ್, ಹೆಲ್ಪ್. ಇಂಟ್ರಾನ್ಸಿಟಿವ್ ವರ್ಬ್ಸ್ ಡಸ್ ನಾಟ್ ರಿಕ್ವೈರ್ ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲ, ಏನೋ ಆಬ್ಜೆಕ್ಟ್ ಇಲ್ಲದೆ. ಐ ಸ್ಲೀಪ್, I laugh, I cry, she cries, he cries, he laughs. Look at the sentence. So regular verb ಹೇಳದ್ನಲ್ಲ, ಏನು ರೆಗ್ಯುಲರ್ ವರ್ಬ್ ಅಂದ್ರೆ ಏನ್ ಹೇಳ್ದೆ? V2 V3 ಚೇಂಜ್ ಆಗಲ್ಲ. ಇರ್ರೆಗ್ಯುಲರ್ ವರ್ಬ್ ಅಲ್ಲಿ ಏನಾಗುತ್ತೆ? V2 V3 ಚೇಂಜ್ ಆಗುತ್ತೆ. ಮಾಡಲ್ ವರ್ಬ್ಸ್ ಏನೇನಂತ ಹೇಳ್ದೆ? ಹೀಗೆ ಹೆಲ್ಪಿಂಗ್ ವರ್ಬ್ ನಿಮ್ದು can, could, may, might, shall, should, will, would, must. Phrasal verb pick up, turn off, get on. ಇದು ಇನ್ನೊಂದು ಚಾಪ್ಟರ್ ಬರುತ್ತೆ. Phrasal verb is nothing but the combination of your verb plus preposition which gives you a new meaning for that word. ಹೊಸ ವರ್ಡ್ ಅರ್ಥವನ್ನ ಕೊಡುತ್ತೆ. ಈ ಫ್ರೇಸಲ್ ವರ್ಬ್ ಅನ್ನೋದನ್ನ ನಾವು ಜಾಸ್ತಿ ಇವಾಗಿನ ಅಡ್ವಾನ್ಸ್ಡ್ ಇಂಗ್ಲಿಷ್ ಅಲ್ಲಿ ಉಪಯೋಗಿಸ್ತೀವಿ. ಸ್ಟ್ಯಾಟಿಟಿವ್ ವರ್ಬ್ describe the state or condition of being or perception or mental or emotional status as well as physical status or qualities. Quality ಬಗ್ಗೆ
I hate you, I love you. ಏನೇನ್ ಹೇಳ್ತೀರಲ್ಲ, I know you very well, I like you very much. Think, ಅದೇ ಇಲ್ಲಿ ಕೊಟ್ಟಿರೋದು. Stative verb is nothing but which describes about your emotional status, mentally how you are, what is the perception, what type of views you keep, physical status, how physically fit you people are. The words what we use, those words are known as your stative verb. Adverb next class ಅಲ್ಲಿ ಮಾಡೋಣ. Okay. So verb, how many types of verb we discuss? Regular verb. Simple ನಿಮ್ಗೆ ಎಷ್ಟು ಬೇಕಷ್ಟು ಡಿಸ್ಕಸ್ ಮಾಡಿದ್ದು. Irregular verb. Regular ಅಂದ್ರೇನು? V2, V3 never change. V3, V4, V2, V3 never change. Irregular, V2, 3, V3 changes. Helping verbs is, am, are, was, were. ಮತ್ತೆ have, as, do, does. ಅದನ್ನೇ we again discuss about primary auxiliary verbs is, am, are, was, were, as, have, had, do, does, did. Modal auxiliary verbs can, could, shall, should, will, would, may, might, ought to, dare to, need to. These all are your modal auxiliary verbs. ಅರ್ಥ ಆಗ್ತಿದ್ಯಾ? ಇವಿಷ್ಟು ಇಂಪಾರ್ಟೆಂಟ್ ವರ್ಬ್ ನಿಮ್ ತಲೆಯಲ್ಲಿ ಇರಬೇಕು. ನೆವರ್ ಫರ್ಗೆಟ್ ದಿಸ್ ವರ್ಬ್. Do, does, when we will apply, in which tense? Which tense? ಯಾವ ಕಾಲದಲ್ಲಿ? Was, were, past tense. Is, present, for singular or plural? Singular. Are, plural. Had, past tense. Did, past tense. ಅರ್ಥ ಆಗ್ತಿದ್ಯಾ? Does, when we will apply? So which person? Third person. ಮರಿಬಾರ್ದು. Does, has, for third person. He, she, it. ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. Do, have, singular, plural, first person, second person. Okay. Thank you. ಬರಿಬೇಕಾ? ಲಾಸ್ಟ್ ಅಲ್ಲಿ ಇನ್ನೂ ಇದೆ ಅದು PPT. ಮಿಡಲ್ ಅಲ್ಲಿ ಥ್ಯಾಂಕ್ ಯು. ಇದು ಲಾಸ್ಟ್ ಇಲ್ಲಿನೇ.